ಒಂದು ಸಿನಿಮಾಕ್ಕೆ ನೀವು ಯಾವುದೇ ಥರ ಪ್ರಚಾರ ಮಾಡಬೇಕಂದ್ರೂ ಕೂಡ ಹಣ ಇಲ್ಲದೆ ಪ್ರಚಾರಗಳನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಸದ್ಯದ ಮಟ್ಟಿಗೆ. ಯಾಕಂದರೆ ಕಮರ್ಷಿಯಲ್ ಝೋನ್ ಆಗಿಬಿಟ್ಟಿದೆ ಸೌತ್ ಇಂಡಿಯನ್ ಇಂಡಸ್ಟ್ರಿಲಿ, ಮುಖ್ಯವಾಗಿ ತೆಲುಗು ಇಂಡಸ್ಟ್ರಿಲಿ. ನೆಟ್ಫ್ಲಿಕ್ಸ್ ಸಂಸ್ಥೆಯಿಂದಲೇ ದೊಡ್ಡ ದೊಡ್ಡ ನಟರು ಮನೆಗೆ ಬಂದಿದ್ದಾರೆ, ನೆಟ್ಫ್ಲಿಕ್ಸ್ ಸಂಸ್ಥೆಯವರು. ಏನಕ್ಕಂದರೆ ತೆಲುಗು ಚಿತ್ರರಂಗನ ನಮ್ಮ ಜೊತೆ ಕೈ ಜೋಡಿಸಿ ಬೇರೆ ಯಾರೂ ಇಲ್ಲ. ಸಿನಿಮಾ ರಿಜಿಸ್ಟ್ರೇಷನ್ ಆಯಿತು, ಮುಗೀತು ನನ್ನ ಕೆಲಸ. ಸಿನಿಮಾ ಸೆನ್ಸಾರ್ ಆಯಿತು, ನನ್ನ ಕೆಲಸ ಮುಗೀತು. ಸಿನಿಮಾ ಟೈಟಿಲ್ ರಿಜಿಸ್ಟ್ರೇಷನ್ ಆಗಿದ್ದು ನನ್ನ ಕೆಲಸ ಮುಗೀತು. ಪ್ರೊಡಕ್ಷನ್ ಟೀಮ್ ನಾನು ಮಾಡಿಬಿಟ್ಟಿದ್ದೀನಿ, ನನ್ನ ಕೆಲಸ ಮುಗೀತು. ಈ ಥರ ಮಾಡಿ 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 ಏನಕ್ಕೆ ಅಂದರೆ ಅವ್ರ ಜಾಗ ಅವ್ರ ಖಾಲಿ ಆಗ್ಬಿಡ್ತಾರೆ. ಕಂಟೆಂಟ್ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಸ್ಟ್ಯಾಂಡಿ ಒಂದು ಮಲ್ಟಿಪ್ಲೆಕ್ಸ್ ಸ್ಟ್ಯಾಂಡಿ ಹಾಕ್ತಿದ್ರೆ ಮಿನಿಮಮ್ ಲೆಕ್ಕ 1,000 ಇಂದ 1,500 ರೂಪಾಯಿ ಒಂದು ಸ್ಟ್ಯಾಂಡ್ ಇರುತ್ತೆ. ನಾವು ಪ್ರತಿಯೊಂದು ಥಿಯೇಟರ್ಗಳಲ್ಲಿ ಈ ಥರ ಮಾದರಿ ನೀಡೋದು ಮಾಡಿದ್ರೆ ಎಷ್ಟೋ ಸಿನಿಮಾ 90-100 ಪೀಸ್ ಎಲ್ಲ ಹೋಗುತ್ತೆ. ಯಾಕಂದರೆ ಒಂದು ಸಿನಿಮಾ ನೋಡಬೇಕಂದ್ರೆ ಫ್ಯಾಮಿಲಿ ಬರ್ತೀವಿ ಅಂತ ಹೇಳಿದ್ರೆ ನಾನು ಅಡ್ವರ್ಟೈಸ್ಮೆಂಟ್ ಅಥವಾ ಪ್ರಚಾರ ನಾವು ಎಲ್ಲಿ ತಪ್ಪು ಮಾಡ್ತಾ ಇದೀವಿ ಅದು ನಾವು ಹೇಗೆ ಇಂಪ್ರೂವ್ ಮಾಡ್ಬೋದು. ನೀವು ಇವಾಗ ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ತೀರಾ? ಇವಾಗ ಎಲ್ಲ ಸಿನಿಮಾಗಳನ್ನು 100 ಥಿಯೇಟರ್ ರಿಲೀಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಮಲ್ಟಿಪ್ಲೆಕ್ಸ್ ಓದ್ತಿದ್ರೆ ಮಲ್ಟಿಪ್ಲೆಕ್ಸ್ದು ಒಂದು ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ. ಜನರಲಿ ಮೂವಿ ಮಾಡಬೇಕು ಅಂತ ಎಲ್ಲರಿಗೂ ಇರುತ್ತೆ. ಆ ಮೂವಿ ಮಾಡ್ತಿದ್ದಾರೆ, ಕಷ್ಟಪಟ್ಟು ಮೂವಿ ಮಾಡ್ತಿದ್ದಾರೆ. ಬಟ್ ಆ ಮೂವಿನ ಹೇಗೆ ಮಾರ್ಕೆಟಿಗೆ ತೊಗೊಂಡೋಗೋದು ಮಾಡಬೇಕು. ನಿರ್ದೇಶಕರಾಗಲಿ, ನಿರ್ಮಾಪಕರಾಗಲಿ ಅಥವಾ ಚಿತ್ರತಂಡ ಇರಲಿ, ಅವ್ರಿಗೊಂದು ಟ್ರೈನಿಂಗ್ ಮಾಡಬೇಕು. ನಾವು ಯಾವುದೇ ಒಂದು ಸಿನಿಮಾ ಮಾಡಿದ್ರು ಕೂಡ ನಾನು ನಿಮಗೇನೋ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಮಾಡೋ ಒಂದು ಕಂಟೆಂಟ್ ಬಗ್ಗೆ ನಿಮಗೆ ಒಂದು ನಾಲೆಜ್ ಇರಲಿ. ನಾವು ಸಿನಿಮಾ ಮಾಡಿದ್ಮೇಲೆ ಜನರಿಗೆ ತಲುಪೋದೇ ಪೇಪರ್ ಅಂತ ಹೇಳ್ತೀವಿ. ಪೇಪರಲ್ಲಿ ಕ್ವಾರ್ಟರ್ ಪೇಜ್ ಆರ್ಡ್ರ್ ಕೊಡ್ತೀವಿ ಅಂದರೂ ಕೂಡ 1 ತಿಂಗಳು ಪ್ರಚಾರ ಮಾಡ್ತೀವಿ, 4 ಕ್ವಾರ್ಟರ್ ಪೇಜ್ ಕೊಡಬೇಕು. ಒಂದು ಒಳ್ಳೆ ಕ್ವಶನ್ ಆಗ್ತೀನಿ. ನಾನು ಮೂವಿ ಮಾಡಿದ್ವಿ, ಓಕೆ, ನಾನು ರಿಲೀಸ್ ಮಾಡಬೇಕು, ಓಕೆ, ನಾನು ಜನ ಬರಬೇಕು, ಓಕೆ, ನನ್ನ ದುಡ್ಡಿಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಪ್ರಚಾರ ಮಾಡಬೇಕು. ಓಕೆ. ಇದರಲ್ಲಿ ನೀವು ಯಾವ ತರ ಪ್ರಚಾರ ಮಾಡ್ಬೋದು? ದುಡ್ಡು ಇಲ್ಲದೆ ಪ್ರಚಾರ ಹೇಗೆ? ಸರ್, ಇಲ್ಲಿ ಅಕಸ್ಮಾತ್ ಏನು ಇಲ್ವೇ ಇಲ್ಲ, ಝೀರೋ ಇದೆ ಅಂದ್ರೂ ಕೂಡ ಪ್ರಚಾರಗಳನ್ನು ಮಾಡ್ಬೋದು. ಹೇಗಂದರೆ ನಿಮ್ಮ ಕಾಂಟ್ಯಾಕ್ಟ್ಸ್, ನಿಮ್ಮ ಇನ್ಫ್ಲೂಯೆನ್ಸ್, ನೀವು ಎಲ್ಲರೂ ರೀಚ್ ಆಗಿದ್ದೀರಾ, ನಿಮಗೆ ಯಾರು ನಿಮ್ಮ ಸಹಾಯ ಮಾಡಬಲ್ಲರು ಅಂದರೆ ದುಡ್ಡಿಂದ ಅಲ್ಲ, ಒಂದು ಖುಷಿಯಿಂದ ಮನಸ್ಸಿಂದನೂ ಕೂಡ ಎಸ್ ಐ ಕ್ಯಾನ್ ಹೆಲ್ಪ್ ಯು ಅಂತ ಹೇಳೋರು ಇರ್ತಾರೆ. ಇವಾಗ ನಾನೇನು ಮಾಡ್ತೀನಿ, ನನ್ನ ಹತ್ರ ದುಡ್ಡಿಲ್ಲ, ಫ್ರೀಯಾಗಿ ಪ್ರಚಾರಗಳನ್ನು ಮಾಡಬೇಕು. ಹೇಗೆ ಮಾಡ್ತೀನಿ ಅಂತ ಹೇಳಿದ್ರೆ, ಕೆಲವು ಕಾಲೇಜ್ಗಳಲ್ಲಿ ನನ್ನ ಟೈಪ್ ಇರುತ್ತೆ. ಆ ಕಾಲೇಜ್ಗಳಿಗೆ ನಾನು ಕೇಳ್ಕೊತೀನಿ, ನಮ್ಮ ಚಿತ್ರತಂಡ ಬರ್ತೀವಿ, ದಯವಿಟ್ಟು ನಮಗೊಂದು ಅವಕಾಶ ಮಾಡ್ಕೊಡಿ. ಅಲ್ಲೊಂದು ಪ್ರಚಾರ ಸಿಕ್ತು. ಎರಡನೇದು ಸೆಲ್ಫ್ ಬ್ರ್ಯಾಂಡಿಂಗ್. ಇವಾಗ ನಾನು ಕೆಲವು ಸಿನಿಮಾಗಳನ್ನ ಏನು ಮಾಡಿದ್ದೀನಿ ಅಂದರೆ, ಹೊಸ ಹೊಸ ಕಾನ್ಸೆಪ್ಟ್ಗಳನ್ನ ಮಾಡಿದ್ದೀನಿ ನಾನು. ಅದರಲ್ಲಿ ಬಸ್ಸಲ್ಲಿ ಪ್ರಚಾರ ಮಾಡುವಂಥದ್ದು. ಬಸ್ಸಲ್ಲಿ ಅಂತ ಹೇಳಿದ್ರೆ, ಬಸ್ಸಲ್ಲಿ ಹತ್ತೋದು, ಟಿಕೆಟ್ ತೊಗೊಳೋದು. ಎಷ್ಟು ಟಿಕೆಟ್ ಬೆಲೆ ಬೇರೆ, ಒಂದು 10 ರೂಪಾಯಿ 20 ರೂಪಾಯಿ. 5 ಜನ ನೀವು ಸಿನಿಮಾ ತಂಡದಿಂದ ಒಂದು 5 ಜನ ಕೂತ್ಕೊಳ್ತೀರ, ನಾವು ಬಸ್ ಕಂಡಕ್ಟ್ರು ಅಥವಾ ಬಸ್ ಏನಿರುತ್ತೆ, ನಾವು ರೆಗ್ಯುಲರ್ ನಮ್ಮ ಸರ್ಕಾರಿ ಬಸ್ಗಳಿರುತ್ತೆ, ಆ ಬಸ್ಸಲ್ಲೇ ಹತ್ತಿ ಒಂದು ಕುತ್ಕೊಂಡ್ರು ಕೂಡ ನಿಮ್ಮ ಫ್ಯಾನ್ ಫಾಲೋವರ್ಗೂ ಕೂಡ ಎಷ್ಟೋ ಜನ ಬಂದು ನಿಮ್ಮ ಹತ್ರ ಸೆಲ್ಫೀಸು, ಫೋಟೋಸು, ಅದೊಂದು ಪ್ರಚಾರ. ಈ ಥರದ್ದೆಲ್ಲ ಫ್ರೀ ಪ್ರಚಾರಗಳು. ಕೆಲವು ಕಡೆ ಎಕ್ಸಿಬಿಷನ್ಸ್ ನಡೀತಾ ಇರ್ತದೆ, ಕೆಲವು ಕಡೆ ಈ ತಿಂಡಿ ಮೇಳಗಳು ನಡೀತಾ ಇರ್ತದೆ. ಅಂಥ ಸಂದರ್ಭಗಳಲ್ಲಿ ಹೋಗಿ ಸಿನಿಮಾಗಳನ್ನು ಪ್ರಚಾರ ಮಾಡುವಂಥದ್ದು, ಇದೆಲ್ಲ ಉಚಿತವಾಗಿ ಸಿಗುವಂಥದ್ದು. ಇದೆಲ್ಲ ಇದಕ್ಕೆ ನೀವು ಬರಬೇಕು, ಬಂದರೆ ಮಾತ್ರ ಇದು ಪ್ರಚಾರ. ನಾನು ಬರೋದೇ ಇಲ್ಲ, ದುಡ್ಡು ಕೊಟ್ಟರೆ ಬರ್ತೀನಿ, ಅಥವಾ ನನಗೆ ಗೊತ್ತೇ ಇಲ್ಲ, ನನಗೆ ಇದಕ್ಕೂ ಸಂಬಂಧ ಇಲ್ಲ, ನನ್ನ ಸಿನಿಮಾ ಮುಗೀತು, ನಾನು ಬೇರೆ ಇದರಲ್ಲಿ ಇದ್ದೀನಿ ಅಂದರೆ ಏನು ಮಾಡ್ತೀನಿ? ಇದು ನೀವು ಹೇಳಿದ ಒಂದು ಬಸ್ ಪ್ರಚಾರ ತುಂಬಾ ಒಳ್ಳೆ ಆಗಿದೆಯಾ? ಬಸ್ ಸ್ಟ್ಯಾಂಡ್ಸ್ ಅಲ್ಲಿ ಎಸ್ ಎಸ್ ಯಾರೋ ನಮ್ಮ ಡೈರೆಕ್ಟರ್ ಯಾರೋ ಒಬ್ರು ಹೇಳಿದ್ರು, ಒಬ್ರು ನಡ್ಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಅಂತ ಯಾರೋ ಒಬ್ರು ಹೇಳಿದ್ರು. ಹೌದು, ಕರೆಕ್ಟ್. ದುಡ್ಡು ಇಲ್ಲದೆ ಮಾಡುವಂತ ಸಾಕಷ್ಟಿದೆ, ಬಟ್ ಅದನ್ನ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಏನು ಮಾಡ್ತೀವಿ, ಇವಾಗ ನೋಡಿ, ಇವಾಗ ಕೆಲವು ಸಿನಿಮಾಗಳು ನಾವು ಯಾವ ಥರ ಕಂಟೆಂಟ್ ಮಾಡಿದ್ವಿ ಇಂಪಾರ್ಟೆಂಟ್ ಇರುತ್ತೆ. ಈ ಕಂಟೆಂಟನ್ನು ನಾನು ಅಡಲ್ಟ್ಸ್ ಕ್ಯಾಟಗರಿ ಮೂಡಿ ಮಾಡಿಬಿಟ್ಟು ನಾನು ಪ್ರಚಾರನ ಹೋಗಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡ್ತೀನಿ ಅಂತ ಆಗಲ್ಲ. ಒಳ್ಳೆ ಕಂಟೆಂಟ್ ಇದೆಯಾ? ಇವಾಗ ನೀವು ಸ್ಕೂಲ್ ಕಂಟೆಂಟ್ ಅಂತ ಬಂದಾಗ, ಎಸ್ ಸರ್, ಕಂಟೆಂಟ್ ಅಂತ ಬಂದಾಗ ನಮ್ಮ ಇಂಡಸ್ಟ್ರಿಯಲ್ಲಿ ಕಂಟೆಂಟ್ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಆಕ್ಚುಲಿ ಕಂಟೆಂಟ್ ಬೇಸ್. ಈಗ ಬುದ್ಧಿವಾದ ಮಾತು, ಓಕೆ, ಮನೆಯಲ್ಲಿ ಹೇಳೋ ಬುದ್ಧಿವಾದ ಮಾತೆ ಕೇಳೋದು ಯಾರು ನಿಜ. ಬೇರೆಯವ್ರು ಹೇಳಿ ಬುದ್ಧಿವಾದ ಮಾತು ಕೇಳೋದು ಎಷ್ಟು ಜನ? ನಿಮಗೆ ಇದು ಕರೆಕ್ಟ್ ಅನಿಸ್ತಾ ಇದೆ? ಒಬ್ಬ ಒಂದು ಮೂವಿ ಬಂದು ಒಂದು ಬುದ್ಧಿವಾದ ಟಾಪಿಕ್ ತಗೊಳ್ಳೋದು, ಅಥವಾ ನಾನೇನೋ ಮೆಸೇಜ್ ಕೊಡ್ತೀನಿ ಅಂತ ಹೇಳೋದು. ಯಾಕಂದ್ರೆ ಮೆಸೇಜ್ ಇದೆಲ್ಲ ಔಟ್ಡೇಟ್ ಆಗಿದೆ. ಜನಕ್ಕೆ ಬೇಕಾಗಿರೋ ಫನ್. ಕರೆಕ್ಟ್. ನಾನು 2 ಅವರ್ ಥಿಯೇಟರ್ ಕುತ್ಕೊಳ್ತೀನಿ ಅಂದ್ರೆ ನನಗೆ ವಾಟ್ ಆರ್ ಮೈ ಗೋಯಿಂಗ್ ಟು ಗೆಟ್ ದಟ್ ಬಾಸ್. ಯಾಕಂದ್ರೆ ನಾನು ಒಂದು 200 ರೂಪಾಯಿ ಖರ್ಚು ಮಾಡಿ, ಅಥವಾ 100 ರೂಪಾಯಿ ಖರ್ಚು ಮಾಡಿ, 100 ರೂಪಾಯಿ ಖರ್ಚು ಮಾಡಿ
ನನ್ನ 2 ಅವರ್ ಟೈಮು ಪ್ಲಸ್ ಟ್ರಾವೆಲಿಂಗ್ ಟೈಮು ಇದೆಲ್ಲ ನಾನು ಕೊಟ್ಟು ನನಗೆ ಏನ್ ಸಿಗುತ್ತೆ ಅಂತ ಯೋಚನೆ ಮಾಡಿ. ಇಲ್ಲಿ ನೋಡಿ, ಆ, ನಮ್ಮಲ್ಲಿ ಸ್ಪೆಷಲಿ ಇನ್ ಕರ್ನಾಟಕ ನಮ್ಮಲ್ಲಿ ಏನಾಗ್ತಾ ಇದೀವಿ ಅಂದ್ರೆ ಒಂದು ಈ ಕ್ವಶನ್ಗೆ ನಾನು ಒಂದು ಕನೆಕ್ಟಿವಿಟಿ ಕೊಡ್ತಾ ಇದ್ದೀನಿ. ಇಲ್ಲಿ ಏನಂತ ಹೇಳಿದ್ರೆ, ಇವಾಗ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದ್ರೆ ಎಲ್ಲಾ ಭಾಷೆಯ ಚಿತ್ರಗಳು ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ರಿಲೀಸ್ ಆಗುತ್ತೆ. ಇವಾಗ ನಾವು ವಾರಕ್ಕೆ ನೋಡಿದ್ರೆ ನಮ್ದೇ ಒಂದು 10 ಸಿನಿಮಾ ಇದೆ ಅಂದ್ರೆ, ಬೇರೆ ಅದರ್ಸ್ ಲ್ಯಾಂಗ್ವೇಜಸ್ ಮೂವೀಸ್ ಸುಮಾರು 20-30 ಮೂವಿ ಇರುತ್ತೆ. ಯಾಕಂದ್ರೆ ಎಲ್ಲ ಭಾಷೆಯ ಜನರು ಇಲ್ಲಿರೋದ್ರಿಂದ ಪ್ರತಿಯೊಬ್ಬರು ಅವರ ಆಸೆಗಳು, ಆ ಒಂದು ಏನು ನಮ್ಗೆ ಯಾವ ಭಾಷೆ ಇಷ್ಟ ಆ ಭಾಷೆ ಸಿನಿಮಾ ನೋಡೋದು ಅವ್ರವ್ರ ಇಷ್ಟಗಳು. ಕನ್ನಡ ಇರ್ಬೋದು, ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಅವ್ರವ್ರ ಲ್ಯಾಂಗ್ವೇಜ್ ತಕ್ಕಂಗೆ ಸಿನಿಮಾಗಳನ್ನ ನೋಡ್ತಾರೆ. ಇಲ್ಲಿ ಪರಭಾಷೆ ಚಿತ್ರಗಳಿಗೆ ನೀವು ಎಷ್ಟೇ ರೇಟ್ ಕೊಟ್ಟರು ಕೂಡ ಜನರು ಅದನ್ನು ತಗೊಂಡು ನೋಡ್ತಾ ಇದ್ದಾರೆ. ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ, ಕನ್ನಡ ಸಿನಿಮಾಗಳಿಗೆ ಇವಾಗ ನಾವು ಎಷ್ಟೋ ವಿನಾಯಿತಿಗಳನ್ನ ಕೊಡಬೇಕು. ಕರ್ನಾಟಕದಲ್ಲಿ ವಿನಾಯಿತಿ ಕೊಡಿ ಅಂತ ಒಂದು ಇರುತ್ತೆ. ನಮಗೆ ಮೇಜರ್ ಆಗಿ ಏನಾಗ್ತಾ ಇದೆ ಅಂದ್ರೆ, ಈ ಥಿಯೇಟರ್ಸ್ ಅಲ್ಲಿ ಅಂದ್ರೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಆ ರೇಟು ಜಾಸ್ತಿ ಇದ್ದಾಗಲೂ ಕೂಡ ಸಿನಿಮಾ ನೋಡಕ್ ಬರ್ತಿಲ್ಲ. ಸರ್, ಈ ಟಾಪಿಕ್ ಅಲ್ಲಿ ಸಾರಿ ನನಗೆ ದುಡ್ಡು ಅನ್ನೋದು ಜನರಲಿ ಅದು ಮ್ಯಾಟರ್ ಅನ್ಸಲ್ಲ ಅನ್ಸುತ್ತೆ. ಕನ್ನಡದಲ್ಲಿ ಕರ್ನಾಟಕದವರು ವಿಷಯವಾಗಿರೋರು ಆ ಭಾಷೆ ನೋಡ್ತೀವಿ, ನಮ್ಗೆ ನಾವೇನೋ ಸ್ಪೆಸಿಫಿಕ್ ಈ ಒಂದು ಇದಕ್ಕೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ನಾನು ಒಂದು ರಾಜಮೌಳಿ ಸಿನಿಮಾ ನೋಡ್ತಾ ಇದ್ದೀನಿ. ಆ ಸಿನಿಮಾದಲ್ಲಿ ನಾನು ಇಷ್ಟು ಖರ್ಚು ಮಾಡಿದ್ದೀನಿ, ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಹೈಪ್ ಆಗಿರುತ್ತೆ. ಆ ಹೈಪ್ಗೆ ನಾನು 500 ರೂಪಾಯಿ ಕೊಡೋಕೆ ರೆಡಿ ಆಗ್ಬಿಡ್ತೀನಿ, ಅಥವಾ 1000 ರೂಪಾಯಿ ಕೊಡೋಕೆ ರೆಡಿ ಆಗ್ಬಿಡ್ತೀನಿ. ಎಸ್, ಈ ಒಂದು ಹೈಪ್ ಇಂದ ಏನಾಗ್ತಾ ಇದೆ ಅಂದ್ರೆ, ನಮ್ಗೆ ಏನಾಗುತ್ತೆ ಅಂದ್ರೆ ಎಷ್ಟೇ ಬೇಕಾದ್ರೂ ಕೊಡೋಕ್ಕೂ ರೆಡಿ ಆಗುವಂತಹ ಇದಾಗ್ತಾ ಇದೀವಿ ನಾವು. ಅದೇ ತರ ನಮ್ಮ ಸಿನಿಮಾಗಳು ಹೈಪ್ ಆಗಿರಲ್ಲ ಕೆಲವು ಸಿನಿಮಾಗಳು. ಅಂತ ಸಂದರ್ಭದಲ್ಲಿ ನನಗೆ 500 ರೂಪಾಯಿ ಅಥವಾ 1000 ರೂಪಾಯಿ ಕೊಟ್ಟು ಸಿನಿಮಾ ನೋಡಿ ಅಂದಾಗ ಅದು ಮನ್ಸು ಬರಲ್ಲ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ಇತ್ತೀಚೆಗೆ ನಾನು ಒಂದು PVR ಮತ್ತೆ ಐನಾಕ್ಸ್ ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು ನನಗೆ ಆಕ್ಚುಲಿ, ಆಸ್ ಅ ಸಿನಿಮಾ ಲವರ್. ಅವ್ರು ಏನ್ ಮಾಡಿದ್ದಾರೆ, ಒಂದು ತಿಂಗಳಿಗೆ 349 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. 4 ಸಿನಿಮಾ ನೋಡುವಂತ ಅವಕಾಶ ಕೊಡ್ತಾ ಇದ್ದಾರೆ. ಫ್ರೈಡೆ, ಸಾಟರ್ಡೆ ಸಂಡೇ ನೀವು ಸಿನಿಮಾ ನೋಡಬಾರ್ದು, ಯಾವಾಗ ಬೇಕಾದ್ರೂ ಸಿನಿಮಾ ನೋಡಿ. ವೀಕೆಂಡ್ಸ್ ಬಿಟ್ಬಿಟ್ಟು ಯಾವಾಗ ಬೇಕಾದ್ರೂ ಸಿನಿಮಾ ನೋಡ್ಬೋದು. ಜಸ್ಟ್ 349 ರೂಪೀಸ್. ಇಷ್ಟರಲ್ಲಿ 4 ಸಿನಿಮಾ ನೋಡ್ತೀವಿ. ಅವಾಗ ಪರ್ ಹೆಡ್ಗೆ ಎಷ್ಟು ಅಪ್ರಾಕ್ಸಿಮೇಟ್ಲಿ 90 ರೂಪಾಯಿಂದ 100 ರೂಪಾಯಿಗೆ ಸಿನಿಮಾ ಸಿಕ್ತು ನಮಗೆ. ಆಲ್ಮೋಸ್ಟ್ 80 ರೂಪೀಸ್ ಅನ್ಕೊಳ್ಳಿ. 80 ರೂಪಾಯಿಗೆ ನಾವು ಸಿನಿಮಾ ನೋಡೋ ಭಾಗ್ಯ ಸಿಕ್ತು, ಅದು ಎನಿ ಲ್ಯಾಂಗ್ವೇಜ್. ಈ ತರ ಇದ್ದಾಗ ನಾವು ಕನ್ನಡ ಇಂಡಸ್ಟ್ರಿಗೂ ಕೂಡ ಈ ತರ ಹೊಸ ಕಾನ್ಸೆಪ್ಟ್ ಮಾಡಬೇಕಾಗಿದೆ. ಮಲ್ಟಿಪ್ಲೆಕ್ಸ್ ಕೆಲವರು ಮಾಡ್ತಾರೆ, ನಿಜ, ಅದು ಒಳ್ಳೇದೇ. ಅದು ಯಾಕಂದ್ರೆ ಸಿನಿಮಾ ಅವ್ರಿಗೂ ಕೂಡ ಜನರು ಬಂದ್ರೇನೆ ಅದು ಓಡೋಂಥದ್ದು, ಜನರಿಗೆ ತೋರಿಸುವಂಥದ್ದು. ಯಾಕಂದ್ರೆ ಒಂದಿನಕ್ಕೆ ಮಿನಿಮಮ್ ಅಂದ್ರೆ ಅವ್ರಿಗೆ ಒಂದು 25 ಜನ ಇದ್ರೇನೆ ಸಿನಿಮಾ ತೋರಿಸ್ತಾರೆ. 5-6 ಜನ, 7 ಜನ, 10 ಜನ ಇದ್ರೆ ಸಿನಿಮಾ ತೋರ್ಸಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೂ ಖರ್ಚಿರುತ್ತೆ. ಆ ಖರ್ಚುಗಳಿಂದ ಅವ್ರು ಏನ್ ಮಾಡ್ತಾರೆ, ಇದನ್ನ ಈ ರೂಪದಲ್ಲಿ ಏನಾದ್ರೂ ಒಂದು ಸ್ವಲ್ಪ ಸಕ್ಸಸ್ ಆಗ್ಬೋದು ಅಂತ ಹೇಳಿ ಈ ಒಂದು ಕಾನ್ಸೆಪ್ಟ್ ನ ಕೊಟ್ಟಿದ್ದಾರೆ. ಇದೇ ತರ ನಾವು ಪ್ರತಿಯೊಂದು ಥಿಯೇಟರ್ಗಳಲ್ಲಿ ಈ ತರ ಮಾದರಿನ ಏನಾದ್ರು ಮಾಡಿದ್ರೆ ಎಷ್ಟೋ ಸಿನಿಮಾ 90-100 ರೂಪೀಸ್ ಎಲ್ಲ ಹೋಗುತ್ತೆ. ಯಾಕಂದ್ರೆ ಒಂದು ಸಿನಿಮಾ ನೋಡ್ಬೇಕಂದ್ರೆ ಒಂದು ಫ್ಯಾಮಿಲಿ ಬರ್ತೀವಿ ಅಂತ ಹೇಳಿದ್ರೆ 4 ಜನ ಇರ್ತೀವಿ. 4 ಜನ ಬರ್ತೀವಿ ಅಂದ್ರೆ ಇವಾಗ ರೆಗ್ಯುಲರ್ ರೇಟೇ 200-250 ರೂಪಾಯಿ ಅಂದ್ರೆ 1000 ರೂಪಾಯಿ ಬೇಕೇ ಬೇಕು. ಈ 1000 ರೂಪಾಯಿ ಜೊತೆಗೆ ಫ್ಯಾಮಿಲಿ ಮೇಲೆ ಸುಮ್ಮನೆ ಬಂದು ಕುತ್ಕೊಳಕ್ಕಾಗಲ್ಲ. ಏನಾದರೂ ಇಂಟರ್ವಲ್ ಟೈಮಲ್ಲಿ ಏನೋ ತಿನ್ಬೇಕಾಗಿರುತ್ತೆ, ಪಾಪ್ಕಾರ್ನೋ, ಪೆಪ್ಸಿನೋ ಏನೋ ಅಂತ ಹೇಳಿ, ಅದಕ್ಕೂ ಒಂದು 500-1000 ರೂಪಾಯಿ ಹೊಟ್ಟೋಗುತ್ತೆ. ಅಲ್ಲಿರುವಂಥ ದರಗಳು ತುಂಬಾ ಹೆವಿ. 2,000-2,500 ಸಿನಿಮಾ ಬೇಕೇ ಬೇಕು. ಒಂದು ಸಿನಿಮಾ ನೋಡೋಕೆ ಬಂದ್ರೆ 2,500 ರೂಪಾಯಿ ಖರ್ಚಾಗ್ಬಿಡುತ್ತೆ. ಯಾಕಂದ್ರೆ ಮನೆಯಿಂದ ಎಲ್ಲೇ ಒಂದು ಥಿಯೇಟರ್ ಬಂದ್ರು ಕೂಡ ಮಿನಿಮಮ್ ಅಂದ್ರೂ ಕೂಡ ಅವ್ರಿಗೆ ಒಂದು 100-200 ರೂಪಾಯಿ ಕಾರು ಅಥವಾ ಓಲಾ ಒಂದು ಕಾನ್ಸೆಪ್ಟ್ ಬಂದ್ರೆ ಕೂಡ ಮಿನಿಮಮ್ 500 ರೂಪೀಸ್. ಈ ರೂಪದಲ್ಲಿ ಒಂದು ಸಿನಿಮಾ ನೋಡೋಕೆ ಬಂದಾಗ 2,500 ರೂಪಾಯಿ ಖರ್ಚು ಒಂದು ಫ್ಯಾಮಿಲಿಗೆ. ಹಾಗಾಗಿ ಕೆಲವರು ಏನ್ಬಿಡ್ತೀವಿ, 2,500 ರೂಪಾಯಿ ಖರ್ಚು ಮಾಡಿ ಸಿನಿಮಾ ನೋಡ್ಬೇಕಾ ಅನ್ನೋದನ್ನು ಇದಾಗ್ತಿದೆ, ಗೊತ್ತಾಗ್ತದೆ. ಅದಕ್ಕೆ ನಾವು ಆ ಆಡಿಯನ್ಸ್ ನ ಹಿಡಿದಿಟ್ಕೋಬೇಕಂದ್ರೆ ಅವ್ರಿಗೋಸ್ಕರನೇ ನಾವು ಕೆಲವು ಸಿನಿಮಾಗಳನ್ನ ಒಳ್ಳೆ ಕಂಟೆಂಟ್ಸ್ ಮಾಡಬೇಕಾಗಿದೆ. ಇಲ್ಲಿ ಇನ್ನೊಂದೇನಂದ್ರೆ, ನಮ್ಮ ಒಂದು ಸಿನಿಮಾಗಳು ಯಾಕೆ ಕೆಲವ್ರಿಗೆ ತಲುಪ್ತಿದೆ, ಕೆಲವ್ರಿಗೆ ತಲುಪ್ತಿಲ್ಲ ಅನ್ನೋದಕ್ಕೆ ಒಂದು ಮಾಹಿತಿ ಕೊಡ್ತಾ ಇದ್ರಿ. 2020 ಮುಂಚೆ ಸಾಕಷ್ಟು ಸಿನಿಮಾಗಳು ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಅದು ಬರ್ತಾ ಇದ್ದು, ಒಳ್ಳೆ ರೀಚ್ ಹೋಗ್ತಾ ಇತ್ತು. ಆಫ್ಟರ್ ಕರೋನಾ ಏನಾಯ್ತು ಅಂದ್ರೆ, ಈ 2019 ಯಾವ್ದಾದ್ರು ರಿಜಿಸ್ಟ್ರೇಷನ್ ಆಗಿತ್ತು ಸಿನಿಮಾಗಳು, ಆ ಸಿನಿಮಾಗಳೆಲ್ಲ 2020 ರಿಲೀಸ್ ಬಂದಿತ್ತು. ರಿಲೀಸ್ ಆಗೋ ಸಂದರ್ಭದಲ್ಲೇ ಕರೋನಾ ಸ್ಟಾರ್ಟ್ ಆಗಿದೆ. ಕರೋನಾದಿಂದ ಒಂದೂವರೆ ವರ್ಷ ಸಿನಿಮಾ ರಿಲೀಸ್ ಮಾಡಕ್ಕೆ ದುಡ್ಡಿಲ್ಲ, ಸಿನಿಮಾನು ರಿಲೀಸ್ ಮಾಡಕ್ ಆಗ್ತಿಲ್ಲ. ಜನರಿಗೆ ತಲುಪಿಸಕ್ಕೆ ಅವ್ರದ್ದು ಕೆಲವು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಅಂತ ನಿಂತ್ಕೊಂಡಿದೆ, ಕೆಲವೊಂದು ಮನಿ ಫ್ಲೋ ಆಗ್ತಿಲ್ಲ. ಆ ಸಂದರ್ಭದಲ್ಲಿ ನಿಂತಿರೋ ಸಿನಿಮಾಗಳ 500ಕ್ಕಿಂತ ಹೆಚ್ಚು. ಈ 500 ಸಿನಿಮಾಗಳನ್ನ ರಿಲೀಸ್ ಮಾಡ್ಬೇಕಂತ ಹೇಳಿದ್ರೆ ಟೈಮ್ ಸಿಗ್ತಿಲ್ಲ. ಯಾಕಂದ್ರೆ ಮತ್ತೆ 2021 ಸಿನಿಮಾ ಇರುತ್ತೆ, 21, 22, 23, 24 ಅಂತ ಬಂದಾಗ ಈ ತರ 4-5 ವೆರೈಟಿಲಿ ಒಂದು 500 ಸಿನಿಮಾ ಬಂದ್ರೆ 2,000 ಸಿನಿಮಾ ಬಂದ್ಬಿಟ್ಟು
ಇದ್ರಲ್ಲಿ ಹಳೆ ಸಿನಿಮಾಗಳನ್ನ ಕ್ಲಿಯರ್ ಮಾಡ್ಕೋಬೇಕಂತಂದ್ರೆ ದುಡ್ಡು ಬರುತ್ತೆ ಏನೋ ಯೋಚನೆ ಮಾಡ್ತಿಲ್ಲ, ಸಿನಿಮಾ ರಿಲೀಸ್ ಮಾಡ್ಬೇಕು, ನಾನು ಮಾಡಿದ್ದೀನಿ ಸಿನಿಮಾ. ಜನರಲಿ ಮೂವಿ ಮಾಡ್ಬೇಕು ಅಂತ ಎಲ್ಲರಿಗೂ ಇರುತ್ತೆ. ಆ ಮೂವಿ ಮಾಡ್ತಿದ್ದಾರೆ, ಕಷ್ಟಪಟ್ಟು ಮೂವಿ ಮಾಡ್ತಿದ್ದಾರೆ. ಬಟ್ ಆ ಮೂವಿನ ಹೇಗೆ ಮಾರ್ಕೆಟಿಗೆ ತಗೊಂಡೋಗೋದು, ಆ ಮಾರ್ಕೆಟ್ ಅಲ್ಲಿ ಹೇಗೆ ಅಡ್ವರ್ಟೈಸಿಂಗ್ ಮಾಡೋದು. ಅಸಮ್ ಸರ್ ಲಾಸ್ಟ್ ಟೈಮ್ ಹೇಳ್ತಿದ್ರು ನನಗೆ OTT ಪ್ಲಾಟ್ಫಾರ್ಮ್ ಅಂತ. ಆ OTT ಪ್ಲಾಟ್ಫಾರ್ಮ್ ಅವ್ರು ಯಾಕೆ ತಗೊಳ್ತಿಲ್ಲ, ನಾವು ಎಲ್ಲಿ ತಪ್ಪು ಮಾಡ್ತಾ ಇದೀವಿ, ನಮ್ಮ ಅಡ್ವರ್ಟೈಸ್ಮೆಂಟ್ ಅಥವಾ ಪ್ರಚಾರ ನಾವು ಎಲ್ಲಿ ತಪ್ಪು ಮಾಡ್ತಾ ಇದೀವಿ, ಅದ್ ನಾವು ಹೇಗೆ ಇಂಪ್ರೂವ್ ಮಾಡ್ಬೋದು. ಎಲ್ಲರೂ ತಿಳಿದಂಗೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ತಗೊಳ್ತಾ ಇಲ್ಲ. ಯಾತಕ್ಕೋಸ್ಕರ ತಗೊಳ್ತಾ ಇಲ್ಲ, ಅದು ನಮ್ಮ ತಪ್ಪ, ಯಾರ ತಪ್ಪ? ಈಗ ನಮ್ಮ ಪ್ರಕಾರ ನಮ್ಮ ಕನ್ನಡದ ಎಷ್ಟೋ ಸಾವಿರ ಜನ ಇದೀವಿ. ಅವ್ರಿಗೆ 70 to 80% ಜನ ನೆಟ್ಫ್ಲಿಕ್ಸ್ ಅಮೆಝಾನ್ ಯೂಸ್ ಮಾಡ್ತಿರ್ತಾರೆ, ಅದನ್ನ ಸಬ್ಸ್ಕ್ರಿಪ್ಷನ್ ಮಾಡ್ತಿರ್ತಾರೆ. ಹಾಗಂತೇಳಿ ಅವ್ರು ಕನ್ನಡ ನೋಡಲ್ಲ ಅಂತ ಅವ್ರು ಕನ್ನಡ ನೋಡ್ತಾರೆ. ಬಟ್ ಯಾತಕ್ಕೋಸ್ಕರ, ಯಾಕೆ ಅವ್ರು ನಮ್ಮ ಕನ್ನಡ ಲ್ಯಾಂಗ್ವೇಜ್ ತಗೊಳ್ತಾ ಇಲ್ಲ, ಇದಕ್ಕೆ ತಪ್ಪಿ ಆಗ್ಬೋದು. ಸೊ ಇದನ್ನ ಮುಂದೆ ಡಿಸ್ಕಷನ್ ಮಾಡೋಣ. ಮೊದಲನೇದು ಸರ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸರ್. ಪ್ರಚಾರ ಪೊಲಿಟಿಷಿಯನ್ ಆಗ್ಬೇಕಾದ್ರೂ ಪ್ರಚಾರ ಆಗ್ಬೇಕು, ಎಸ್ ಸರ್. ಕಂಪ್ನಿ ಬ್ರ್ಯಾಂಡ್ ಆಗ್ಬೇಕಂದ್ರೂ ಪ್ರಚಾರ ಆಗ್ಬೇಕು. ಹೌದು. ಏನು ಬೇಡ, ಪ್ರಚಾರ ಎಲ್ಲದಕ್ಕೂ ಬೇಕು. ಆದರೆ ನಮ್ಮ ಮೂವಿ ಇಂಡಸ್ಟ್ರಿ ಯಾಕೆ ಇವರು ಪ್ರಚಾರ ಅನ್ನೋದನ್ನ ಮುಂದಕ್ಕೆ ಹೋಗ್ತಿಲ್ಲ? ಈಗ ಫಸ್ಟ್ ಆಗಿದ್ರೆ ಎಲ್ಲಿ ನೋಡೋ ನೀವು ಪೋಸ್ಟರ್ಸ್ ನೋಡ್ಬೋದಿತ್ತು. ಅಟ್ಲೀಸ್ಟ್ ಬಸ್ ಅಥವಾ ಕಾರ್ ಅಲ್ಲಿ ಅಥವಾ ನಡ್ಕೊಂಡು ಹೋಗ್ಬೇಕಿದ್ದಾಗ ನಾವು ಒಂದು ಪೋಸ್ಟರ್ಸ್ ನೋಡಿ ಓಕೆ ಬರ್ತಿದೆ ಅಂತ. ಈಗ ನಾವು ಪೋಸ್ಟರ್ಸ್ ನೋಡೋದು, ಐ ಥಿಂಕ್ ನಾನು ಯಾವ್ದನ್ನ ಬ್ಯಾಂಗ್ಳೂರ್ ಬಿಟ್ಟು ಆಚೆ ಹೋದಾಗ ಅಲ್ಲೂ ಹಳ್ಳಿಗಳಲ್ಲೂ ನೋಡೋದು ಕಷ್ಟ ಆಗೋಗಿದೆ. ಪೋಸ್ಟರ್ಸ್ ಅನ್ನೋದು ತುಂಬಾ ನೋಡೋದೇ ತುಂಬಾ ಕಮ್ಮಿ ಆಗಿದೆ. ಇಟ್ ಕುಡ್ ಬಿ ರೀಸನ್ಸ್ ಎಷ್ಟೊಂದು ಇರ್ಬೋದು. ಯಾಕಂದ್ರೆ ನಮ್ಮ ಗೌರ್ಮೆಂಟ್ ಅವರು ಪರ್ಮಿಷನ್ಸ್ ಕೊಡ್ತಾ ಇಲ್ಲ, ಒಂಥರ ಕರೆಕ್ಟ್. ಬಟ್ ಅದನ್ನ ಆಲ್ಟರ್ನೇಟ್ ವೇ ನಾವು ಹೇಗೆ ನಮ್ಮ ಬ್ರ್ಯಾಂಡ್ ಅಥವಾ ನಮ್ಮ ಪಿಕ್ಚರ್ನ, ನಮ್ಮ ಸಿನಿಮಾನ ಹೇಗೆ ಜನದ ಹತ್ರ ತಲುಪಿಸೋದು, ಇದು ಮೊದಲನೇ ಪ್ರಶ್ನೆ. ಓಕೆ. ಎರಡನೇ ಪ್ರಶ್ನೆ, ನಾನು ಕ್ಲಿಯರ್ ಆಗಿ ಈಗ ಇಂಟ್ರೊಡಕ್ಷನ್ ಟೈಮಲ್ಲಿ ಹೇಳಿದೆ, ನಮ್ಮ ಕನ್ನಡ ಜನಸಂಖ್ಯೆ ತುಂಬಾ ದೊಡ್ಡದಾಗಿದೆ. ಹೌದು. ನಾವು ಓಪನ್ ಹಾರ್ಟೆಡ್, ವಿಶಾಲ ಹೃದಯದವರು. ಹೌದು. ನಾವು ನೆಟ್ಫ್ಲಿಕ್ಸ್ ತಗೊಳ್ತೀವಿ, ಅಮೆಝಾನ್ ತಗೊಳ್ತೀವಿ, ಝೀ ತಗೊಳ್ತೀವಿ. ಹೌದು. ಮೊಬೈಲ್ ಅಟ್ಲೀಸ್ಟ್ 2-3 ಜನ ಹತ್ರ ಇದ್ದೇ ಇರ್ತದೆ. ಕರೆಕ್ಟ್. ನಾವು ಅಟ್ಲೀಸ್ಟ್ ಶೇರಿಂಗ್ ಮಾಡ್ತೀವೋ, ಒಬ್ಬರೇ ತಗೊಳ್ತೀವಿ. ಹೌದು. ಆದ್ರೆ ನಮ್ಮ OTT ಪ್ಲಾಟ್ಫಾರ್ಮ್ ಅಲ್ಲಿ ಕನ್ನಡ ಮೂವೀಸ್ ತಗೊಳ್ಳೋದು, ನಾವು ಕನ್ನಡದವರೆಲ್ಲ ನೋಡ್ತಿರೋದು, ನಾವು ಅದನ್ನ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ನೋಡ್ತೀವಿ. ನಾವು ಬೈಕೊಂತೀವಿ, ನಮ್ ಕನ್ನಡ ಇಲ್ಲಪ್ಪ ಅಲ್ಲಿ ಅಂತ. ಅದನ್ನ ಸಬ್ಸ್ಕ್ರಿಪ್ಷನ್ ಅಪ್ಲೈ ಮಾಡ್ತಾನೆ ಇರ್ತೀವಿ. ಇದು ಕಾರಣ ಸರಿಯಾದ ರೀಚ್ ಆ OTT ಪ್ಲಾಟ್ಫಾರ್ಮ್ ಇಲ್ವೋ, ಅಥವಾ ನಾವು ಅದನ್ನ ತಲುಪಿಸುವಂತ ಪ್ರಯತ್ನ ನಮ್ ಕಡೆಯಿಂದ ಆಗ್ತದೆ. ಸರ್, ಇಲ್ಲಿ ಏನಂದ್ರೆ OTT ಪ್ಲಾಟ್ಫಾರ್ಮ್ಸ್ಗೆ ನಾವು ಏನು ತಲುಪಿಸ್ತಾ ಇದೀವಿ ಅಥವಾ ನಾವೇ ಸರಿಯಾಗಿ ತಲುಪ್ತಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಎಸ್ಪೆಷಲಿ ನಾವು ಬೇರೆ ಸೌತ್ ಇಂಡಿಯನ್ ಇಂಡಸ್ಟ್ರಿಲಿ, ಮುಖ್ಯವಾಗಿ ತೆಲುಗು ಇಂಡಸ್ಟ್ರಿಲಿ ನೆಟ್ಫ್ಲಿಕ್ಸ್ ಸಂಸ್ಥೆಯಿಂದನೇ ದೊಡ್ಡ ನಟರು ಮನೆಗೆ ಬಂದಿದ್ದಾರೆ. ನೆಟ್ಫ್ಲಿಕ್ಸ್ ಸಂಸ್ಥೆಯವರು ಏನಕ್ಕಂದ್ರೆ ತೆಲುಗು ಚಿತ್ರರಂಗನ ನಮ್ಮ ಜೊತೆ ಕೈ ಜೋಡಿಸಿ ಅಂತ. ಈ ತರದ್ದು ನಾನು ಇತ್ತೀಚೆಗೆ ನೋಡಿದೆ. ಚಿರಂಜೀವಿ ಅವರ ಜೊತೆ, ಅವ್ರ ಫ್ಯಾಮಿಲಿ ಜೊತೆ ಬಂದು ನೆಟ್ಫ್ಲಿಕ್ಸ್ ಸಂಸ್ಥೆಯವ್ರು ಬಂದು ಮೀಟ್ ಮಾಡಿದಂಥದ್ದು, ಈ ಥರದ್ದೆಲ್ಲ ನಡೆದಿದೆ. ನಮ್ಮ ಇಂಡಸ್ಟ್ರಿ ಆ ಥರದ್ದೆಲ್ಲ ಯೋಚನೆ ಮಾಡಿಲ್ಲ ನನ್ನ ಪ್ರಕಾರ. ಯಾಕಂದರೆ ನಾವು ಏನಾಗಿದ್ರೆ, ಇವಾಗ ನಮ್ಮ ಇಂಡಸ್ಟ್ರಿ ಸುಮಾರು 90 ವರ್ಷಗಳ ಇತಿಹಾಸ ಇದೆ ನಮ್ಮ ಇಂಡಸ್ಟ್ರಿಗೆ. 90 years ಆಫ್ ಇದಕ್ಕೆ, ಕನ್ನಡ ಇಂಡಸ್ಟ್ರಿಗೆ 90 ವರ್ಷಗಳ ಇತಿಹಾಸ ಇದೆ. ಈ 90 ವರ್ಷಗಳ ಇತಿಹಾಸ ಆಗಿದ್ರು ಕೂಡ, ಇತಿಹಾಸದ ಪುಟಗಳಲ್ಲಿ ಸೇರಿದ್ರು ಕೂಡ, ಪ್ರಚಾರಗಳು ಅಂದಿನ ಕಾಲದಲ್ಲೂ ಕೂಡ ನಾವು ಎತ್ತಿನ ಗಾಡಿ ಮುಖಾಂತರ ಪ್ರಚಾರಗಳು ಮಾಡಿದ್ದಾರೆ. ಅಣ್ಣವರ ಸಿನಿಮಾಗಳಲ್ಲಿ, ವಿಷ್ಣು ಸರ್ ಸಿನಿಮಾಗಳಲ್ಲಿ, ಅಂಬರೀಶ್ ಅವ್ರ ಸಿನಿಮಾಗಳಲ್ಲಿ, ಅಂತಹ ಪ್ರಚಾರ ಕಾರ್ಯಗಳಲ್ಲಿ ಅವಾಗಿಂದನೂ ಪ್ರಚಾರ ಕಾರ್ಯಗಳು ನಡೀತಾ ಬರ್ತಾ ಇದೆ. ಇವತ್ತು OTT ಪ್ಲಾಟ್ಫಾರ್ಮ್ಸ್ ಯಾಕೆ ರೀಚ್ ಆಗ್ತಿಲ್ಲ ಅಂದ್ರೆ, ನಮ್ಮ ಒಂದು ಇಂಡಸ್ಟ್ರಿಯಿಂದನೇ ನಾವು ಅದನ್ನ ಹೇಗೆ ರೀಚ್ ಮಾಡಬೇಕು ಅಂತ ನಾವೇ ಹೇಳ್ಕೊಡ್ತಿಲ್ಲ. 90 ವರ್ಷ ಇತಿಹಾಸದಲ್ಲಿ 10,000ಕ್ಕಿಂತ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿದ್ರು ಕೂಡ, ಅಷ್ಟು ಸಿನಿಮಾಗಳನ್ನು ಹೇಗೆ ಪ್ರಚಾರ ಮಾಡಿದ್ದಾರೆ, ಎಷ್ಟು ಸಿನಿಮಾಗಳು ಎಷ್ಟು ಸಕ್ಸಸ್ ಪಡೆದಿದ್ದಾರೆ, ಆ ಪಡೆದಿರೋ ಸಿನಿಮಾಗಳು ಎಷ್ಟು OTTಗೆ ಹೋಗಿದೆ, ಆ ತಂಡಗಳೇ ಈ ತಂಡಗಳಿಗೂ ಕೂಡ ಮಾಹಿತಿ ಕೊಡ್ತಿಲ್ಲ. ಇದು ನಮ್ಮ ದುರಂತ. ಅದು ಏನಕ್ಕೆ ಅವರು ಹೊಸಬ್ರು ಅಂತ ಹೇಳ್ಕೊಡ್ತಿಲ್ವೋ, ಅಥವಾ ಒಬ್ರು ಬೆಳಿಬಾರ್ದು ಅಂತ ಹೇಳ್ತಾ ಇಲ್ವೋ, ಅಥವಾ ನಾವು ಹೇಳಿದ್ರೆ ತಪ್ಪಾಗುತ್ತೆ ಅಂತ ಹೇಳ್ತಾ ಇಲ್ವೋ, ಅಥವಾ ಅವ್ರು ಮಾಡಿರೋ ಕಂಟೆಂಟ್ ಅವ್ರಿಗೆ ಅಲ್ಲಿಗೆ ಸಾಕಾಗ್ಲಿ, ಅಲ್ಲಿಗೆ ವಾಪಸ್ ಹೋಗ್ಲಿ ಅಂತ ಹೇಳ್ತಾ ಇರೋ ಗೊತ್ತಿಲ್ಲ.
ನಾನು ಹೇಳೋದಂದ್ರೆ 90 ವರ್ಷದಲ್ಲಿ ಇಷ್ಟು ಸಾವಿರ ಸಿನಿಮಾ ರಿಲೀಸ್ ಆಗಿದೆ. ಇಷ್ಟು ಸಾವಿರ ಸಿನಿಮಾ ರಿಲೀಸ್ ಆಗಿದ್ರು ಕೂಡ ಒಬ್ಬ ಹೊಸ ನಟ, ಒಬ್ಬ ಹೊಸ ಸಿನಿಮಾ ಅಥವಾ ಒಂದು ಹೊಸ ಟೀಮು ಒಂದು ಕನಸುಗಳನ್ನು ಕಟ್ಕೊಂಡು ಸಿನಿಮಾ ಪ್ರಚಾರ ಅಥವಾ ಸಿನಿಮಾನ ಒಂದು ಜನರಿಗೆ ತಲುಪಿಸ್ಬೇಕಂತ ಬರ್ತಾ ಇದಾರೆ. ಆ ತಲುಪೋದನ್ನ ನಮ್ಮ ಚಿತ್ರರಂಗ ಕೈ ಹಿಡಿದು ಅವನಿಗೆ ನಡೆಸಿದ್ರೆ ಅವನು ಇನ್ನೂ 4 ಜನಕ್ಕೆ ಅನ್ನ ಹಾಕ್ತಾನೆ. ನಾವೇನ್ ಮಾಡ್ತಾ ಇದೀವಿ, ಅವ್ನು ತಂದಾಗ್ಲೇ ಅಲ್ಲೇ ಅವ್ರ ಹತ್ರ ಎಷ್ಟು ಅವನ ರಿಕ್ವೈರ್ಮೆಂಟ್ ಅವನಿಂದ ಆಗುತ್ತೋ ಅಷ್ಟು ಮಾತ್ರ ಅವ್ನ ರಿಕ್ವೈರ್ಮೆಂಟ್ ತಗೊಳ್ತಾ ಇದ್ರಿ. ನಂತರ ಅವನ್ನ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಮನ್ಸಿಂದಲೂ ಯಾವ್ದು ಕೂಡ ಪ್ರಚಾರ ಮಾಡ್ತಿಲ್ಲ. ಮನ್ಸಿಂದ ಅಂತ ಹೇಳಿದ್ರೆ ಸಿನಿಮಾ ಬಂದು ಅವನ ಹತ್ರ ಎಷ್ಟು ಬರುತ್ತೆ ಅಷ್ಟು ತಗೊಳ್ಳೋದು. ನಾನು ಡ್ರಾ ಪೇಜಸ್ ನನ್ಗೆ ಇಷ್ಟ ಬೇಕು, ನಂದಾಯ್ತು. ನಾನು PR ಆಕ್ಟಿವಿಟಿ ಮಾಡ್ತೀನಿ, ನನ್ಗೆ ಇಷ್ಟ ಬೇಕು ಇದು. ನಾನು ಚಾನಲ್ ಪೇಪರ್ ಮಾಡ್ತೀನಿ, ಅದಕ್ಕೆ ಇಷ್ಟ ಬೇಕು ಗೊತ್ತಾಯ್ತು. ಅಥವಾ ನಾನೇ ಬಸ್ ಪ್ರಚಾರ ಇಷ್ಟು ಮಾಡ್ತೀನಿ, ನಂದು ಇಷ್ಟು ಬಂದ್ಬಿಟ್ರೆ ಸಾಕು. ಈ ತರ ಒಬ್ಬೊಬ್ರು ಅವ್ರವ್ರದ್ದು ಕೆಲಸ ಕಾರ್ಯಗಳಿಗೆ ಏನೇನ್ ಬೇಕು ಅಷ್ಟು ನಮ್ಗೆ ಸಿಕ್ಕರೆ ಸಾಕಪ್ಪ, ನನ್ ಕೆಲಸ ಮುಗೀತು ಅಂತಹ ಒಂದು ಇದರಲ್ಲಿ ಬಂದ್ಬಿಟ್ಟು ಇತ್ತೀಚೆಗೆ ನಾನು ರಿಷಬ್ ಶೆಟ್ಟಿ ಅವರು ಈ ಒಂದು ಇದರಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅವರ ಸಂಸ್ಥೆಯಿಂದಲೂ ಕೂಡ ಒಂದು ಪ್ರಚಾರ ಸಂಸ್ಥೆ ಹುಟ್ಟಾಕಿದ್ರು. ಆಫ್ಟರ್ ಕಾಂತಾರ ಹಿಟ್ ಆಗಿ ನಂತರ ಅವರ ಸಂಸ್ಥೆಯಿಂದ ಒಂದು ಪ್ರಚಾರ ಸಂಸ್ಥೆ ಹುಟ್ಟು ಮಾಡಿದ್ದಾರೆ. ಬಟ್ ಇನ್ನ ಅದು ಅಫಿಷಿಯಲಿ ಅವ್ರ ಸಿನಿಮಾಗಳಿಗೆ ಮಾತ್ರ ಸೀಮಿತ ಮಾಡ್ತಾ ಇದ್ರು ಅಥವಾ ಬೇರೆ ಬೇರೆ ಸಿನಿಮಾಗಳಿಗೆ ಮಾಡ್ತಾ ಇದ್ರು ಗೊತ್ತಾಗಿಲ್ಲ. ಬಟ್ ಅದು ರೀಸೆಂಟ್ ಆಗಿ ನಾನು ಆಲ್ಮೋಸ್ಟ್ ಒಂದು 6 months ಬ್ಯಾಕ್ ಏನೋ ಅದ್ರ ಬಗ್ಗೆ ನಾನು ಪೇಪರ್ ಮುಖಾಂತರ ತಿಳ್ಕೊಂಡೆ, ಮಾಧ್ಯಮಗಳ ಮುಖಾಂತರ ನಾನು ತಿಳ್ಕೊಂಡಿದ್ದೀನಿ. ಈ ತರ ಇರೋದ್ರಿಂದ ದೊಡ್ಡ ದೊಡ್ಡ ಸಿನಿಮಾ ನಟ ಅಥವಾ ದೊಡ್ಡ ದೊಡ್ಡ ಸಿನಿಮಾ ಒಂದು ದಿಗ್ಗಜರಂತೇವೆ ಅಥವಾ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಅವರೆಲ್ಲ ಸೇರಿ ಈ ಒಂದು ಚಿತ್ರರಂಗನ ಉಳಿಸ್ಕೋಬೇಕಾಗಿದೆ. ದೊಡ್ಡವ್ರ ಕೈಲಿ ಈ ಚಿತ್ರರಂಗ ಇರೋದು. ಯಾಕಂದ್ರೆ ಒಂದು ದೊಡ್ಡ ನಟನ ಸಿನಿಮಾ ಬಂದ್ರೆ ಮಾತ್ರ ಫ್ಯಾನ್ ಫಾಲೋ ಸಂಖ್ಯೆ ಬಂದು ವಾಪಸ್ ಬಂದು ಅದನ್ನ ಪದೇ ರಿಪೀಟ್ ಆಗಿ ನೋಡೋದ್ರಿಂದ ಏನಾಗುತ್ತೆ, ಸಿನಿಮಾ ಅನ್ನೋದಕ್ಕೆ ಒಂದು ಮತ್ತೆ ಒಂದು ಖುಷಿ ಕೊಡ್ತು. ನಾವು ನಮ್ಮಲ್ಲಿ ಏನಾಗ್ತಾ ಇದ್ರೆ, ನಮ್ಮಲ್ಲಿ ಇರೋದೇ ಒಂದು 10 ರಿಂದ 15 ಟಾಪ್ ಲೆವೆಲ್ ಸ್ಟಾರ್ಸ್. ಈ 10 ರಿಂದ 15 ಸ್ಟಾರ್ಸ್ ಸಿನಿಮಾ ಮಾಡಿಲ್ಲ 2 ವರ್ಷದ. 2 ವರ್ಷ ನೀವು ಸಿನಿಮಾನೇ ಮಾಡಿಲ್ಲ ಅಂದ್ರೆ 2 ವರ್ಷದ ಬಂದಿರೋಲ್ಲ ಹೊಸಬ್ರೆ. ಈ ಹೊಸಬ್ರು ಸಿನಿಮಾಗಳನ್ನ ಯಾರು ನೋಡ್ತಾ ಇದ್ರೆ ಅವ್ರು ಯಾರಿಗೂ ರೀಚ್ ಆಗಿಲ್ಲ. ಇನ್ನ ದೊಡ್ಡ ಸಿನಿಮಾ ರೀಚ್ ಆಗ್ತಾ ಇದ್ರೆ ಅದ್ರ ಮಧ್ಯದಲ್ಲಿ ಒಂದು ಚಿಕ್ಕ ಸಿನಿಮಾ ಬಂದ್ರು ಕೂಡ ಅವಾಗ ಇದನ್ನು ನೋಡಕ್ ಹೋಗ್ತಾರೆ. ಆತರ ಹಿಟ್ ಇವಾಗ ಎಷ್ಟೋ ಹೊಸ ಸಿನಿಮಾಗಳು ಎಷ್ಟೋ ಹಿಟ್ ಆಗಿರುತ್ತ ನಮ್ಮಲ್ಲಿ ನಿದರ್ಶನ ಇದೆ. ಅವಾಗ ಏನಾದ್ರೆ ದೊಡ್ಡ ಸಿನಿಮಾ ಜೊತೆ ಚಿಕ್ಕ ಸಿನಿಮಾ ಬಂದಾಗ ರೀಚ್ ಆಗುತ್ತೆ. ಅದಕ್ಕೆ ಸ್ಯಾಂಪಲ್ ಅಂತ ಹೇಳಿದ್ರೆ ಬಾಹುಬಲಿ ಬಂದಾಗ ರಂಗಿತರಂಗ ಬಂದಿತ್ತು. ಬಾಹುಬಲಿ ನೋಡಿ ಅಕಸ್ಮಾತ್ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಕೆಲವರು ರಂಗಿತರಂಗ ಹೋಗಿದ್ ನೋಡಿದ್ರು. ಆ ತರದ ಸಂದರ್ಭಗಳಾಗಿತ್ತು. ಬಟ್ ಅದ್ರ ಕಂಟೆಂಟ್ ಜನರನ್ನ ಸೆಳೆತ, ಕನ್ನಡ ಚಿತ್ರ, ಹೊಸ ಸಿನಿಮಾ, ಹೊಸಬರ ಒಂದು ಕತೆ, ಕಂಟೆಂಟ್, ಅದರಿಂದ ಸಿನಿಮಾ ರೀಚ್ ಆಯ್ತು. 100 days ಹೋಗ್ತು ಸರ್. ಈ ತರ ಎಷ್ಟೋ ಇದೆ ಸಿನಿಮಾಗಳು. ಸರ್ ಈಗ ಹೌದು, ಸ್ಟಾರ್ಸ್ ಮುಂದೆ ಬರ್ತಿಲ್ಲ, ಸ್ಟಾರ್ಸ್ ಮೂವಿ ಮಾಡ್ತಿಲ್ಲ. ಯಾಕಂದ್ರೆ ಅವ್ರದ್ದು ಇದು ಒಂದು ಸೆಲೆಕ್ಟೆಡ್ ಝೋನ್ ಆಗೋಗಿದೆ. ಕುಡ್ ಬಿ ಹೆಲ್ತ್ ಇರ್ಬೋದು, ಅಥವಾ ಟೈಮ್ ಸ್ಲಾಟ್ ಇರ್ಬೋದು, ಅಥವಾ ಅವ್ರು ಚೂಸ್ ಮಾಡೋ ಇರೋದು. ಸ್ಟಾರ್ಸ್ ದೊಡ್ಡದಾಗ್ತಾ ಇದ್ದಂಗೆ, ಸ್ಟಾರ್ಸ್ ದೊಡ್ಡ ಬರ್ತಾ ಇದ್ದಂಗೆ ಜನಗಳ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಹೌದು. ಸೊ ಅವಾಗ ಅವರು ಚೂಸ್ ಯಾಕೆ ಅಂತ ಅದನ್ನ ಆ ಜಾಗದಲ್ಲಿ ಯಾರಿದ್ರು ಅದನ್ನೇ ಆಗೋದು. ಈಗ ಶುರು ಮಾಡಿದವ್ರು ನಾಳೆ ದೊಡ್ಡವ್ರ ಅವರು ಅದನ್ನೇ ಮಾಡ್ತಾರೆ. ಹಾಗಂತ ನಾವು ಈ ಹೊಸೊಬ್ರು ಮಾಡ್ತಾ ಬರ್ತಿದ್ದಾಗ, ಹೊಸೊಬ್ರು ಸ್ಟೋರಿ ಮಾಡ್ತಿದ್ದಾಗ, ಹೊಸೊಬ್ರು ಟ್ಯಾಲೆಂಟ್ ಇಲ್ಲ ಅಂತ, ಹೊಸೊಬ್ರು ಟ್ಯಾಲೆಂಟ್ ಇದೆ, ದುಡ್ಡು ಇಲ್ಲ, ಅವರು ಹೇಗೋ ಮಾಡಿ ಒಂದು ಮೂವಿ ಮಾಡ್ತಾರೆ. ಅವ್ರದ್ದು ಬ್ರ್ಯಾಂಡ್ ನನ್ನ ಪ್ರಕಾರ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಅನ್ನೋ ನಾಲೆಜ್ ಇರೋಲ್ಲ ಅನ್ಕೊಂತ ನೋಡ್ತಾ ಇದ್ದೀನಿ. ಯಾಕಂದ್ರೆ ನಾನ್ ನೋಡಿದ ಬಗ್ಗೆ ಎಷ್ಟೋ ಮೂವೀಸ್ ನಾನು ನೋಡಿದಾಗ ಅವ್ರದ್ದು ಫೇಸ್ಬುಕ್ ಅಲ್ಲಿ 1-2 ನಿಮಿಷ ಬರ್ತಾರೆ, ಒಂದ್ ಸ್ವಲ್ಪ ಟ್ರೋಲ್ ಆಗುತ್ತೆ, ಅದ್ ಬಿಟ್ಟರೆ ಬೇರೆ ಏನು ಇರಲ್ಲ. ಈ ಇತ್ತೀಚೆಗೆ ಟ್ರೋಲ್ ಪೇಜಸ್, ಯೂಟ್ಯೂಬರ್ಸ್ ಅವರೆಲ್ಲ ಬರ್ತಿದ್ದಾರೆ, ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಎಂಜಾಯ್. ಬಟ್ ಆ ಪರ್ಟಿಕ್ಯುಲರ್ ಟೀಮ್ ಜನಕ್ಕೆ ಯಾರು ಗೊತ್ತಿಲ್ಲ. ಎಷ್ಟು ಜನಕ್ಕೆ ಯೂಟ್ಯೂಬರ್ಸ್ ಗೊತ್ತು? ಹೌದು. ಫಿಲ್ಮ್ ಪಡೆ ಇದು ಮಾಡೋದಕ್ಕೆ ಅಂತ ನಮ್ಮ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಒಂದು 1000ಕ್ಕಿಂತ ಹೆಚ್ಚು ಯೂಟ್ಯೂಬರ್ಸ್ ಇದಾರೆ. ಬಟ್ ಅದು ಯಾರು ಅವ್ರ ರೀಚ್ ಚೆನ್ನಾಗಿಲ್ಲ. ಅವರು ರೀಚ್ ಆಗಿರಲ್ಲ, ಕೆಲವರು ಅವರೇ ರೀಚ್ ಆಗಿರಲ್ಲ, ಕೆಲವ್ರು ನಮ್ದೇ ಮೇನ್ ರೀಚ್ ಅಂತ ಆಗಿರ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಬೂಸ್ಟ್ ಮಾಡ್ಕೊಂಡಿರ್ತಾರೆ, ಬೂಸ್ಟ್ ಮಾಡಿ ನಮ್ದು ಇಷ್ಟು ಪೇಜ್ ರೀಚ್ ಆಗಿದೆ ಅನ್ಕೋತಾರೆ. ಒಬ್ಬೊಬ್ರು ಒಂದೊಂದು ದೃಷ್ಟಿಲಿ ವರ್ಕ್ ಅದು ಹಣ ಮಾಡೋದು ಇನ್ನೊಂದು ರೀತಿ, ಅದೊಂದು ತಂತ್ರಗಳಾಗ್ಬಿಟ್ಟು ಅದು ಅವ್ರವ್ರದ ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ತಾರೆ. ಬಟ್ ಎಲ್ಲರೂ ಮೋಸ ಮಾಡಬೇಕು ಅಂತಿರಲ್ಲ. ಬಟ್ ಇಲ್ಲ, ಇಲ್ಲಿ ಮೋಸ ಅನ್ನೋದು ಬರಲ್ಲ. ಇಲ್ಲಿ ಯಾವ ತರ ಆಗ್ತಿದೆ ಅಂದ್ರೆ ಎಲ್ರು ಅವ್ರವ್ರ ಒಂದು ಒಂದು ಏನಂತೀವಿ ಹಸಿವು, ಆ ಹಸಿವಲ್ಲಿ ಅವ್ರೇನ್ ಮಾಡ್ತಾರೆ, ನನ್ನ ಕೆಲಸ ನನ್ಗೆ ಸಿಕ್ಕಿದ್ರೆ. ಸೊ ನಾನು ಇನ್ನೊಂದು ತರನು ಯೋಚನೆ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ನನಗೆ ಹೊಸ ಯೂಟ್ಯೂಬರ್ ನನ್ನ ಹತ್ರ ನಿಮ್ದು ಅಡ್ವರ್ಟೈಸ್ ನಾನು ಯಾಕಪ್ಪ ಕೊಡ್ಲಿ ಹೊಸಬ್ರಿಗೆ?
ಎಸ್, ನಾನು ಅದಕ್ಕೋಸ್ಕರ ಏನ್ ಹೇಳಿದೆ, ಸೊ ಅದನ್ನ ಏನ್ ಮಾಡ್ತಾರೆ, ಬೂಸ್ಟ್ ಮಾಡ್ತಾರೆ ಎಸ್, ಬೇರೆ ತರ ಆ ಒಂದು ಕ್ವಶನ್ ಏನಿದೆ ಅಂದ್ರೆ ನಾನೇನ್ ಹೇಳಿದೆ, ಇದಕ್ಕೆ ನಾವು ಒಂದು ಸಿನಿಮಾ ಫಸ್ಟ್ ಟೈಮ್ ಅಲ್ಲಿ ರಿಲೀಸ್ ಅದು ಸಿನಿಮಾನ ಮಾಡಕ್ ಬರ್ತಾ ಇದ್ರೆ ಅಂದ್ರೆ ಆ ಸಂದರ್ಭದಲ್ಲೇ ನಾವು ಇವ್ರಿಗೆ ಟ್ರೈನ್ ಮಾಡ್ಬೇಕು. ಇದಕ್ಕೆ ಟ್ರೈನಿಂಗ್ ಸ್ಕೂಲ್ ಅಂತ ಮಾಡಬೇಕು. ನಿರ್ದೇಶಕರಾಗಲಿ, ನಿರ್ಮಾಪಕರಾಗಲಿ ಅಥವಾ ಚಿತ್ರತಂಡ ಇರಲಿ, ಅವ್ರಿಗೊಂದು ಟ್ರೈನಿಂಗ್ ಮಾಡ್ಬೇಕು ನಾವು. ಎಷ್ಟು ದಿನ, ಒಂದು 10 ದಿನ ಆದ್ರೂ ಸಿನಿಮಾ ಆಚೆ ಶೂಟಿಂಗ್ ಹೋಗೋ ಮುಂಚೆನೆ ಟ್ರೈನ್ ಮಾಡ್ಬೇಕು ಅವ್ರಿಗೆ. 10 days ಅಲ್ಲಿ ಯಾವ ತರ ಇರುತ್ತೆ ಆ ಒಂದು ಮಾಹಿತಿ ಅವ್ರು ನೀಟಾಗಿ ಗೊತ್ತಿದೆ ಅಂದ್ರೆ ಅವ್ರೇನ್ ಮಾಡ್ತಾರೆ, ಎಲ್ಲೆಲ್ಲಿ ಎಡುತ್ತಾ ಇದೀವಿ. ಈಗ ಬಸ್ಸಲ್ಲಿ ಹೋದ್ರೆ ಇಷ್ಟು ರೇಟು, ಕಾಲೇಜ್ ತಗೊಂಡ್ರೆ ಇಷ್ಟು ರೇಟು, ಇಂಡಿಗಾದಲ್ಲಿ ಹೋದ್ರೆ ಇಷ್ಟು ರೇಟು, ಓಲಾದಲ್ಲಿ ನಾನು ಬರುವಾಗ ಆಟೋದಲ್ಲಿ ನೋಡ್ತೀನಿ ಫಸ್ಟ್ ಎಷ್ಟು ರೇಟ್ ಇದೆ ಅಂತ, ನಂತರ ಒಂದು AC ಇದರಲ್ಲಿ ಎಷ್ಟಿರುತ್ತೆ, ವಿತೌಟ್ AC ಎಷ್ಟಿರುತ್ತೆ, ಅಥವಾ 5-6 ಜನ ಹೋಗ್ಬೇಕಂದ್ರೆ ಎಷ್ಟಿರುತ್ತೆ, ಇದೆಲ್ಲ ಹೇಗೆ ನಾವು ನೋಡ್ತೀವಿ. ಅದೇ ತರ ನಾವು ಸಿನಿಮಾನು ಕೂಡ ಒಂದು 10 ದಿನದ ಮಟ್ಟಿಗೆ ಏನೇನಿದೆ, ಯಾವ್ಯಾವ ತರ ಇದೆ, ಏನೇನ್ ಬೇಕು ಏನ್ ಬೇಡ, ಇದ್ರ ಬಗ್ಗೆ ನಾಲೆಜ್ ಇರ್ಬೇಕು ನಮಗೆ. ನಾವೇನ್ ಮಾಡ್ತೀವಿ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಕ್ ಹೋಗ್ತಾ ಇದ್ವಿ ಕೆಲವೊಂದ್ರಲ್ಲಿ, ಎಲ್ಲರೂ ಮಾಡ್ತಾ ಇದಾರತ್ತಲ್ಲ ಕೆಲವೊಂದ್ರಲ್ಲಿ, ಅಂತ ಸಂದರ್ಭದಲ್ಲಿ ನಾವು ಎಡುತ್ತಾ ಇದೀವಿ. ಅದೊಂದು ಹೇಳೋರು ಯಾರು ಇಲ್ಲ, ಕೇಳೋರು ಯಾರು ಇಲ್ಲ. ಸಿನಿಮಾ ರಿಜಿಸ್ಟ್ರೇಷನ್ ಆಯ್ತು, ಮುಗೀತು ನನ್ನ ಕೆಲಸ. ಸಿನಿಮಾ ಸೆನ್ಸಾರ್ ಆಯ್ತು, ನನ್ನ ಕೆಲಸ ಮುಗೀತು. ಸಿನಿಮಾ ಟೈಟಲ್ ರಿಜಿಸ್ಟ್ರೇಷನ್ ಆಗಿದ್ದು ನನ್ನ ಕೆಲಸ ಮುಗೀತು. ಪ್ರೊಡಕ್ಷನ್ ಟೀಮ್ ನಾನು ಮಾಡ್ಬಿಟ್ಟಿದ್ದೀನಿ, ನನ್ನ ಕೆಲಸ ಮುಗೀತು. ಈ ತರ ಮಾಡಿ 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 ಏನಾಗ್ತಾ ಇದೆ ಅಂದ್ರೆ ಅವ್ರ ಜಾಗ ಅವ್ರ ಖಾಲಿ ಆಗ್ಬಿಡ್ತಾ ಇದಾರೆ. ಒಬ್ಬೊಬ್ರು ಹೆಗ್ಲ ಮೇಲೆ ಒಬ್ಬರು ಜವಾಬ್ದಾರಿ ತಗೊಂಡ್ ಹೋಗ್ತಾರೆ. ಎಲ್ರು ಸೇರಿ ಆ ಜವಾಬ್ದಾರಿ ತಗೊಂಡು ಹೋದ್ರೆ ಮಾತ್ರ ಸಿನಿಮಾ ಗೆಲ್ಲುತ್ತೆ. ಸರ್, ನನ್ನ ಕೊನೆಯ ಪ್ರಶ್ನೆಗಿನ ಮುಂಚೆ ಎಸ್ ಪ್ರಶ್ನೆ ಇದೆ. ಎಸ್ ಸರ್, ಎಸ್ ಸರ್, ಕೊನೆಯ ಪ್ರಶ್ನೆ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಅದಕ್ಕೆ ಲಾಸ್ಟ್ ಅಲ್ಲಿ ಕೇಳಿದ್ವಿ. ಡೆಫಿನೆಟ್ಲಿ ಸರ್. ಎಸ್ ನಮ್ಮ ವ್ಯೂವರ್ಸ್ಗೆ, ಎಸ್ ಸರ್, ಪ್ರೊಡ್ಯೂಸರ್ಸ್ಗೆ, ಎಸ್ ಡೈರೆಕ್ಟರ್ಸ್ಗೆ, ಎಂಟೈರ್ ಕ್ರೂಗೆ ಎಸ್ ಸರ್. ಆಡ್, ಅಡ್ವರ್ಟೈಸ್ಮೆಂಟ್, ಪ್ರಚಾರ ಇಂಪಾರ್ಟೆನ್ಸ್ ಏನು, ವಿತ್ ನೀವು ಎಲ್ಲಿವರೆಗೂ ಅವ್ರಿಗೂ ಸಪೋರ್ಟ್ ಮಾಡಬಹುದು, ಎಸ್ ಅದನ್ನ ತಿಳಿಸ್ಕೊಡ್ತೀರಾ? ಎಸ್, ಡೆಫಿನೆಟ್ಲಿ. ಒಂದು ಸಿನಿಮಾಕ್ಕೆ ನೀವು ಯಾವುದೇ ತರ ಪ್ರಚಾರ ಮಾಡ್ಬೇಕಂದ್ರೂ ಕೂಡ ಹಣ ಇಲ್ಲದೆ ಪ್ರಚಾರಗಳನ್ನು ಮಾಡಕ್ ಸಾಧ್ಯ ಇಲ್ಲ ಸದ್ಯದ ಮಟ್ಟಿಗೆ. ಯಾಕಂದ್ರೆ ಕಮರ್ಷಿಯಲ್ ಝೋನ್ ಆಗ್ಬಿಟ್ಟಿದೆ ಸದ್ಯಕ್ಕೆ, ಇಂಡಸ್ಟ್ರಿ ಕಂಪ್ಲೀಟ್ಲಿ ಕಮರ್ಷಿಯಲ್ ಝೋನ್ ಆಗಿದೆ. ಅಲ್ಲಿ ಪ್ರಚಾರಗಳಲ್ಲಿ ನಾವು ದುಡ್ಡಿಲ್ದರೂ ಕೆಲವು ಪ್ರಚಾರಗಳನ್ನು ಮಾಡ್ಬೋದು. ಅಂತರ ಪ್ರಚಾರಗಳಲ್ಲಿ ನಾನು ಹೇಳಿದೆ, ಕೆಲವೊಂದು ಕಾಲೇಜ್ಗಳಲ್ಲಿ, ಕಾಲೇಜ್ ಮುಖಾಂತರ, ಸ್ಕೂಲ್ ಮುಖಾಂತರ, ಅಥವಾ ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥದ್ದು, ಅಥವಾ ಸೆಲ್ಫ್ ಬ್ರ್ಯಾಂಡಿಂಗ್ ಆಕ್ಟಿವಿಟಿ, ಅಥವಾ ಕೆಲವು ಯೂಟ್ಯೂಬರ್ಸ್ ಅಥವಾ ಡಿಜಿಟಲ್ ಟೀಮ್ಗಳನ್ನ ಕರೆಸಿ ಅವ್ರ ಮುಂದೆ ಲೈವ್ ಕಾನ್ಸೆಪ್ಟ್ಗಳನ್ನು ಮಾಡಿಕೊಂಡು ಆ ಒಂದು ತಂತ್ರದಿಂದ ಒಂದು 100 ಯೂಟ್ಯೂಬರ್ಸ್ ಬಂದ್ರೆ 100 ಕಡೆ ಇದನ್ನ ಪ್ರಚಾರ ಮಾಡುವಂತಹ ಕಲೆಗಳು. ಈ ತರದಿಂದ ನಾವು ಸಿನಿಮಾಗಳನ್ನ ಉಚಿತವಾಗಿದೆ ಕೆಲವು ಸಣ್ಣ ಪುಟ್ಟ ಇದರಲ್ಲಿ ಖರ್ಚುಗಳಲ್ಲೇ ನಾವು ಅದನ್ನ ಪ್ರಚಾರಗಳನ್ನ ಮಾಡುವಂಥದ್ದು ಆಗಿರುತ್ತೆ. ಇಲ್ಲಿ ಏನಾದ್ರೆ ನಾನು ಯಾವುದೇ ಒಂದು ಸಿನಿಮಾ ಮಾಡಿದ್ರು ಕೂಡ ನಾನು ನಿಮ್ಗೆ ಏನೇ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನೀವು ಮಾಡೋ ಒಂದು ಕಂಟೆಂಟ್ ಬಗ್ಗೆ ನಿಮ್ಗೆ ಒಂದು ನಾಲೆಜ್ ಇರಲಿ, ಜೊತೆಗೆ ಆ ನಿಮ್ಮ ಸ್ಟಾರ್ ಕ್ಯಾಶ್ ಬಗ್ಗೆ ಒಂದು ನಾಲೆಜ್ ಇರಲಿ, ಟೆಕ್ನಿಕಲ್ ಟೀಮ್ ಬಗ್ಗೆ ಒಂದು ನಾಲೆಜ್ ಇರಲಿ. ಸುಮ್ಮನೆ ಯಾರೋ ಹೇಳಿದ್ರು, ಅವ್ರು ನನ್ಗೆ ಗೊತ್ತು, ಅವ್ರಿಗೆ ಗೊತ್ತು, ಸರ್ ನನ್ಗೆ ಗೊತ್ತಿದೆ ಸರ್, ಎಲ್ಲ ಗೊತ್ತಿದೆ, ನಾನು ಮಾಡ್ತೀನಿ, ಅವ್ರು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್. ಇವಾಗ ನಾನು ಒಂದು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ಫಸ್ಟ್ ಒಂದು ಇನ್ಫಾರ್ಮೇಷನ್ ತೊಗೊಳ್ತಾರೆ. ನನ್ನ ಫಸ್ಟ್ ಒಂದು ಬಯೋಡಾಟಾ ನೋಡ್ತಾರೆ. ಆ ಬಯೋಡಾಟಾದಲ್ಲಿ ನಾನು ಎಲ್ಲೆಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ, ನನಗೆ ಎಷ್ಟು ಅನುಭವ ಇದೆ, ಆ ಅನುಭವದ ಮೇಲೆ ನಾನು ಕೆಲಸ ಕೇಳಕ್ಕೆ. ಅದೇ ಥರ ಒಂದು ಯಾವುದೋ ಒಂದು ಕಾರ್ಪೊರೇಟ್ ಸಂಸ್ಥೆಗೆ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ಆ ಕಾರ್ಪೊರೇಟ್ ಸಂಸ್ಥೆ ಕೇಳುತ್ತೆ, ನಿನಗೆ ಈ ಟೆಕ್ನಿಕಲ್ ನಾಲೆಜ್ ಇದೆಯಾ, ಈ ನಾಲೆಜ್ ಇದ್ರೆ ಈ ಕೆಲಸ ಇದೆ. ಈ ತರ ಪ್ರತಿಯೊಬ್ಬರು ಟೆಕ್ನಿಕಲ್ ನಾಲೆಜ್ ಇರಬೇಕು. ಒಂದು ನಟನ ಕೌಶಲ್ಯ, ಒಂದು ಹೀರೋ ಆಗ್ತಾ ಇದೆ ಅಂದ್ರೆ ಹೀರೋ ಅಲ್ಲಿ ಒಂದೇನೋ ಫೇಸೇ ಇರಬೇಕು ಅಂತ ಏನಿಲ್ಲ. ಆಕ್ಟ್ ಟ್ಯಾಲೆಂಟ್ ಇರ್ಬೋದು, ಡ್ಯಾನ್ಸಿಂಗ್ ಟ್ಯಾಲೆಂಟ್ ಇರ್ಬೋದು, ಒಂದು ಫೈಟ್ ಟ್ಯಾಲೆಂಟ್ ಇರ್ಬೋದು, ಅಥವಾ ಒಂದು ಭಾವನಾತ್ಮಕ ಸಂಬಂಧಗಳು ಹೇಗೆ ಒಂದು ವ್ಯಕ್ತಪಡಿಸ್ತಾನೆ ಅನ್ನೋದಿರ್ಬೇಕು. ಪ್ರತಿಯೊಂದು ನಾಲೆಜು ಒಬ್ಬ ನಟನಲ್ಲಿ ಇರಬೇಕು. ಜಸ್ಟ್ ಇಲ್ಲ ನಾನು ಚೆನ್ನಾಗಿದ್ದೀನಿ, ಹೀರೋ ಆಗ್ಬಿಟ್ಟಿದ್ದೀನಿ, ನಾನು ಮಾಡ್ತೀನಿ, ಇವಾಗ ನಾನು ಹೀರೋ, ನಾನು ಚೆನ್ನಾಗಿದ್ದೀನಿ, ನಾನು ಮಾಡಿದ್ದು ನೋ. ಈಗ ನನ್ನಲ್ಲೂ ಎಷ್ಟೋ ಜನ ಹೇಳಿದ್ರು, ಸರ್ ನೀವು ಹೀರೋ ಥರ ಇದ್ರೆ ಹೀರೋ ಆಕ್ಟ್ ಮಾಡಿ ಸರ್ ಅಂತ. ನಾನು ಅದನ್ನು ಪ್ರಿಪೇರೇ ಆಗಿಲ್ಲ. ನನಗೆ ಅದು ಫೈಟಿಂಗ್ ಕಲ್ತಿಲ್ಲ, ಡ್ಯಾನ್ಸ್ ಕಲ್ತಿಲ್ಲ, ನಾನು ಮಾಡೋಕ್ಕೆ ಇಷ್ಟ ಇಲ್ಲ. ಆ ಕಾನ್ಫಿಡೆನ್ಸ್ ಬರೋವರೆಗೂ ನಾನು ಮಾಡೋಕ್ಕಾಗಲ್ಲ. ಆ ಪ್ರಿಪ್ರೇಷನ್ ಇಂಪಾರ್ಟೆಂಟ್ ಇದೆ. ಆ ಪ್ರಿಪ್ರೇಷನ್ ನಿಮ್ಮಲ್ಲಿ ಇರಲಿ. ಜೊತೆಗೆ ನಿಮ್ಮ ಒಂದು ಸಂಗೀತ ಅಥವಾ ಒಂದು ಮ್ಯೂಸಿಕಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ ಫಸ್ಟೇ ಹಾಡುಗಳನ್ನು ಒಂದು ಧ್ವನಿ ಮುದ್ರಣ ಮಾಡ್ತಾರೆ. ಅದನ್ನು ಹೇಗೆ ಮಾಡ್ತಾರೆ, ಯಾವ ಥರ ಅದನ್ನ ಎಂತಹ ಸಾಂಗ್ಗಳು ಕೊಟ್ಟರೆ ಹೆಂಗಿರುತ್ತೆ. ನಾವೇನ್ ಮಾಡ್ತಾ ಇದೀವಿ, ಒಂದು ಕ್ಯಾಬ್ರೆ ಡ್ಯಾನ್ಸ್ ಒಂದು ಹಾಕ್ಬಿಡು, ಫಿನಿಶ್, ಐಟಮ್ ಸಾಂಗ್ ಮುಗೀತು, ಒಂದು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಮುಗೀತು, ಒಂದು ಫ್ಯಾಮಿಲಿ ಆಡಿಯನ್ಸ್ ಇಟ್ಕೊಂಡು ಒಂದು ಸಾಂಗ್ ಮುಗೀತು. ಈ ತರ 4-5 ಸಾಂಗು, 1-2 ಫೈಟು ಇದು ಇಟ್ಕೊಂಡ್ರೆ ಸರ್ ಹಿಂದಿಗೆ ಮಾರಾಟ ಮಾಡ್ಬೇಕಂದ್ರೆ 4 ಫೈಟ್ ಇದು ತಗೊಳ್ತಾರೆ, 1 ಫೈಟ್ ಇದು ತಗೊಳ್ಳೋದು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, 4 ಫೈಟ್ ಇಡ್ತಾ ಇದೀವಿ ಸಿನಿಮಾದಲ್ಲಿ. ಈ ತರ ನಾನಾ ರೀತಿಯ ತಂತ್ರಗಳು ಸಿನಿಮಾಗಳು ನಡೀತಾ ಇದೆ. ಹಾಗಾಗಿ ನಾವು ಅದನ್ನ ತಿಳಿದು ಬಂದಾಗ ಆ ನಾಲೆಜ್ ಇದ್ರೆ ಸಿನಿಮಾನ ಸೇಲ್ ಮಾಡೋದು ಈಸಿ.
ಕೊನೆಯ ಪ್ರಶ್ನೆ ಎಸ್ ಸರ್. ನಾನು ಹೇಳಿದಾಗ ಹ್ಮ್. ನಾನು ಮೂವಿ ಮಾಡಿದ್ದೀನಿ ಸರ್, ಓಕೆ ಪ್ರೊಡಕ್ಷನ್ ಮಾಡಿದ್ದೀನಿ, ಆ ಮೂವಿ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ. ಓಕೆ ಲಾಸ್ಟ್ ಅಲ್ಲಿ ನನಗೆ ಬಜೆಟ್ ಎಷ್ಟಿರಬೇಕು ಓಕೆ ನಾನು ಅಡ್ವರ್ಟೈಸ್ಮೆಂಟ್ ಮಾಡಿ. ಎಸ್ ಸರ್. ಇಲ್ಲಿ ನಿಮಗೆ ಒಂದು ಸಿನಿಮಾ ಕೊನೆಯದಾಗಿ ಒಂದು ನಾವು ಕಡಿಮೆ ವೆಚ್ಚದಲ್ಲಿ ಸಿನಿಮಾ ಮಾಡಿದೀವಿ ಅಂತ ಹೇಳಿದ್ರೆ, ಕಡಿಮೆ ಬಜೆಟ್ ಅಂದ್ರೂ ಕೂಡ ಮಿನಿಮಮ್ 10-15 ಲಕ್ಷ ಇಲ್ದಿರ ಸಿನಿಮಾ ರಿಲೀಸ್ ಮಾಡೋಕ್ಕಾಗಲ್ಲ. ಮಿನಿಮಮ್ ಬೇಕಾಗಿರೋಂಥದ್ದು ಬೇರೆ ಅಡ್ವರ್ಟೈಸ್ಮೆಂಟ್ಗೆ ಎಲ್ಲ ಸೇರಿ ಒಂದು 10-15 ಲಕ್ಷ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ನೀವು ಇವಾಗ ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ತೀರಾ? ಇವಾಗ ಎಲ್ಲ ಸಿನಿಮಾಗಳನ್ನ 100 ಥಿಯೇಟರ್ ರಿಲೀಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಮಲ್ಟಿಪ್ಲೆಕ್ಸ್ ಗೊತ್ತಿದ್ರೆ ಮಲ್ಟಿಪ್ಲೆಕ್ಸ್ದು ಒಂದು ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿರುತ್ತೆ. ಇಷ್ಟು ಒಂದು ರೇಷಿಯೋಸ್ ಅಂತ ಇರುತ್ತೆ, ಶೇರ್ಸ್ ಹಿಂಗಿರುತ್ತೆ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಇತ್ತೀಚೆಗೆ ಎಲ್ಲ ಕ್ಲೋಸ್ ಆಗ್ತಾ ಬರ್ತಾ ಇದೆ. ಹಾಗಾಗಿ ಕೆಲವು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ರೆಂಟಲ್ ಇರುತ್ತೆ, ಕೆಲವು ಕಡೆ ರೆಂಟಲ್ ಇಲ್ದಿರೋ ಥರ ಇರುತ್ತೆ. ಈಗ ಬೆಂಗಳೂರು ಸಿಟಿ ಅಂತ ರೆಂಟಲ್ ಇದ್ದೇ ಇರುತ್ತೆ. ಹಾಗಾಗಿ ಅದಕ್ಕೆ ಎಷ್ಟು ಖರ್ಚು ಬೇಕು, ಪೋಸ್ಟರ್ಸ್ಗೆ ಎಷ್ಟು ಖರ್ಚು ಬೇಕು, ಆ ಜೊತೆಗೆ ಸ್ಯಾಟಲೈಟ್ ಇದನ್ನ ನಾವು ಯೋಫಿಯೋ ಕ್ಯೂಬ್ ಮುಖಾಂತರ ಮಲ್ಟಿಪ್ಲೆಕ್ಸ್ ಇದು ಮಾಡ್ತೀವಿ, ಅದ್ರ ಚಾರ್ಜಸ್ ಎಷ್ಟು. ಆಮೇಲೆ ನಂತರ ಅದನ್ನ ಪ್ರಚಾರ ಕಾರ್ಯಗಳು, ಔಟ್ಡೋರ್ ಆಕ್ಟಿವಿಟೀಸ್, ಒಂದು ಪೋಸ್ಟರ್ಸ್ ಮುಖಾಂತರ ಬಸ್ಸು ಆಟೋ ಬೇಕಾ ಇಲ್ವಾ ಬೇಡವಾ, ಅಥವಾ ನಮ್ಮ ಬಜೆಟ್ ಇದೆಯಾ ಇಲ್ವಾ, ಯೂಟ್ಯೂಬರ್ಗೆ ಎಷ್ಟು ಬೇಕು. ನಾವು ಸಿನಿಮಾ ಮಾಡಿದ್ಮೇಲೆ ಜನರಿಗೆ ತಲುಪೋದೇ ಪೇಪರ್ ಅಂತ ಹೇಳ್ತೀವಿ. ಪೇಪರಲ್ಲಿ ಕ್ವಾರ್ಟರ್ ಪೇಜ್ ಆದ್ರೂ ಆರ್ಡರ್ ಕೊಡ್ತೀವಿ ಅಂದ್ರೂ ಕೂಡ 1 ತಿಂಗಳು ಪ್ರಚಾರ ಮಾಡ್ತೀವಿ, 4 ಕ್ವಾರ್ಟರ್ ಪೇಜ್ ಕೊಡಬೇಕು ಒಂದು ಪೇಪರ್ಗೆ. ನಾವು ಬೆಂಗಳೂರಲ್ಲೇ ಸುಮಾರು 15-20 ಪೇಪರ್ ಇರುತ್ತಂದ್ರೆ ಎಲ್ಲ ಪೇಪರ್ಗೂ ಕೊಡೋಕ್ಕಾಗಲ್ಲ. ಎಕ್ಸಾಂಪಲ್ ಆದ್ರೆ ಒಂದು 5 ಪೇಪರ್ ಸೆಲೆಕ್ಷನ್ ಮಾಡ್ತೀವಿ ಕೂಡ, ಅದಕ್ಕೂ 5 ಲಕ್ಷ ಬೇಕಾಗುತ್ತೆ. ಈ ತರ ಖರ್ಚುಗಳು. ಇದಕ್ಕೆಲ್ಲ ಪ್ರಿಪೇರ್ ಆಗ್ಬೇಕಂದ್ರೆ ಮಿನಿಮಮ್ ನಿಮಗೆ 15 ಲಕ್ಷ ಇದ್ದರೆ ಏನೂ ಆಗಲ್ಲ. 15 ಲ್ಯಾಕ್ಸ್ ಇದ್ರೆ ಮಾತ್ರ ನೀವು ಸಿನಿಮಾ ರಿಲೀಸ್ ಮಾಡೋಕ್ಕಾಗುತ್ತೆ. ಇದರಲ್ಲಿ ನಿಮಗೆ ಒಂದು ಪೋಸ್ಟರ್ಸ್ ಇರ್ಬೋದು, ಮಾಧ್ಯಮ PR ಆಕ್ಟಿವಿಟೀಸ್ ಇರ್ಬೋದು, ಮಿನಿಮಲ್ ಪ್ರಚಾರಗಳಿರ್ಬೋದು, ಅಥವಾ ಡಿಜಿಟಲ್ ಪ್ರಚಾರಗಳಿರ್ಬೋದು. ಇದಕ್ಕೆಲ್ಲ ಸೇರಿ ಇಷ್ಟು ಅಮೌಂಟ್ಗಳು ಬೇಕಾಗಿರುತ್ತೆ. ಅದಾದ ನಂತರ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇರೋದು 25 ಲಕ್ಷ ಬೇಕು. 25 ಲಕ್ಷ ಎಲ್ಲಿ ಬರುತ್ತೆ? ಎಷ್ಟು ನಂಬರ್ಸ್ ಆಫ್ ಥಿಯೇಟರ್ ರಿಲೀಸ್ ಮಾಡ್ತೀವಿ. ನೀವು 50 ಥಿಯೇಟರ್ ಮಾಡ್ತೀವಿ ಅಂದ್ರೆ 50 ಥಿಯೇಟರ್ಗೆ 50 ಪೋಸ್ಟರ್ ಆಗ್ಬೇಕಾಗಿರುತ್ತೆ. ಒಂದು 10 ಅಡಿ ಒಂದು ಬ್ಯಾನರ್ ಹೊಡಿಬೇಕಂದ್ರೂ ಕೂಡ ನಿಮ್ಗೆ 10,000 ರೂಪಾಯಿ ಖರ್ಚಾಗಿರುತ್ತೆ. ಆ ಜಿಲ್ಲೆಗೆ ಹೋಗಿ ಹಾಕ್ಬೇಕಾಗಿರುತ್ತೆ. 10,000 ರೂಪಾಯಿ ಮೇನೆ ಬೇಕೇ ಬೇಕು. ಅದಾದ ನಂತರ ಒಂದು ಮಲ್ಟಿಪ್ಲೆಕ್ಸ್ ಸ್ಟ್ಯಾಂಡಿ ಹಾಕ್ತೀವಿ ಅಂದ್ರೆ ಮಿನಿಮಮ್ ವೆಚ್ಚ 1,000ದಿಂದ 1,500 ರೂಪಾಯಿ ಒಂದು ಸ್ಟ್ಯಾಂಡ್ ಇರುತ್ತೆ. 50 ನೀವು ಮಲ್ಟಿಪ್ಲೆಕ್ಸ್ ಅಲ್ಲಿ ಹಾಕ್ತೀವಿ ಅಂದ್ರೆ 50 into 1,500 rupees ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂಸ್ ನಾ ಹೇಳ್ತಿರೋದು. ಈ ತರ ಹಾಕೊಂಡ್ರು ಕೂಡ ನಿಮ್ಗೆ ಇಷ್ಟು ಖರ್ಚು ಅಂತ ಬೇಕು, 30-40 ರೂಪಾಯಿ ಅಲ್ಲೇ ಖರ್ಚಾಗ್ಬಿಡುತ್ತೆ. ಇದಾದ ನಂತರ ನೀವು ಪೋಸ್ಟರ್ಸ್ ಎಲ್ಲೇ ನೀವು ಬೆಂಗಳೂರಿನ ಸುತ್ತಮುತ್ತಲು ಅಥವಾ ಕರ್ನಾಟಕದಾದ್ಯಂತ ಪೋಸ್ಟರ್ ಹೊಡಿತೀವಿ ಅಂದ್ರೆ, ಕೆಲವರು ಇಷ್ಟು ಶೀಟರ್ಸ್ ಅಲ್ಲಿ ಬೇಕು ಅಂತ ಕೇಳ್ತಾರೆ. 1,000 ಪೋಸ್ಟರ್ ಬೇಕು ಅಥವಾ 2,000 ಪೋಸ್ಟರ್. ಮಿನಿಮಮ್ 70,000-80,000 ರೂಪಾಯಿ ಖರ್ಚಾಗುತ್ತೆ. ಈ ತರ ಎಷ್ಟೋ ಇದೆ. ಈ ವೀಕ್ಷಕರೇ, ಮೂವಿ ಮಾಡೋದು ದೊಡ್ಡದಲ್ಲ, ಮೂವಿ ಮಾಡಿದ್ದೀರ ಕಷ್ಟವಿದ್ದು. ಮೂವಿ ಮಾಡಾದ್ಮೇಲೆ ಆ ಮೂವಿನ ಸ್ಟ್ರಾಟಜಿ ಮಾಡಿ, ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತೀವಿ ನಾವು, ಅದನ್ನ ಸ್ಟ್ರಾಟಜಿ ಮಾಡಿ ಅದ್ರಲ್ಲಿ ಏನು ಒಳ್ಳೇದು ಏನು ಕೆಟ್ಟದ್ದು, ಯಾವ್ದನ್ನ ತೋರಿಸ್ಬೋದು, ಯಾವ್ದನ್ನ ಹೈಲೈಟ್ ಮಾಡ್ಬೋದು, ಅದನ್ನ ನೀವೊಂದು ಕ್ಲೀನ್ ಆಗಿ ಒಂದು ರಿಸರ್ಚ್ ಮಾಡಿ ನೀವು ಪ್ರೊಡಕ್ಷನ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಆಗಿ ಅಡ್ವರ್ಟೈಸ್ಮೆಂಟ್ಸ್ ಪ್ರಚಾರ ಮಾಡಕ್ ಹೋದಾಗ ನಿಮ್ಗೊಂದು ಹೈಪ್ ಸಿಗುತ್ತೆ. ಅದಕ್ಕೆ ಅದೊಂದು ಪರ್ಟಿಕ್ಯುಲರ್ ಬಜೆಟ್ ಇಟ್ಕೊಳ್ಳೋ, ಹೇಳಿದಾಗ 15 ಲಕ್ಷ, 10 ಲಕ್ಷ, 20 ಲಕ್ಷ, ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು. ಬಟ್ ಅದಕ್ಕೆ ಅದೊಂದು ಬಜೆಟ್ ಇಟ್ಕೊಳ್ಳಿ. ಬಜೆಟ್ ಇಲ್ದಿರ ಮೂವಿ ರಿಲೀಸ್ ಮಾಡ್ತೀನಿ ಅಂತ ಹೋದ್ರೆ ಆಮೇಲೆ ನೀವೇ ಬೈಕೊಳ್ತೀರ, ನಮ್ ಡಿಸ್ಟ್ರಿಬ್ಯೂಟರ್ ಸರಿಯಾಗಿ ಕೆಲಸ ಮಾಡಿಲ್ಲ, ಜನ ನೋಡಕ್ ಬಂದಿಲ್ಲ, ನಮ್ಮ ಡೈರೆಕ್ಟರ್ ಸರಿಯಾಗಿ ಕೆಲಸ ಮಾಡಿಲ್ಲ, ಇದೆಲ್ಲ ಕಂಪ್ಲೇಂಟ್ ಅಲ್ಲಿಗೆ ಶುರು ಆಗೋದು. ಅದಕ್ಕೆ ನಾವು ಮುಂಚೆ ದಯವಿಟ್ಟು ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಆಮೇಲೆ ಮುಂದೆ ಮೂವಿ ಪ್ರೊಡಕ್ಷನ್ಗೆ ಕೈ ಹಾಕಿ. ತುಂಬಾ ಥ್ಯಾಂಕ್ಸ್ ಸರ್. ಇದಕ್ಕೆ ಬಂದ ನಮ್ಮ ವೀಕ್ಷಕರಿಗೆ ಬಂದು ಒಂದು ಮಾರ್ಕೆಟಿಂಗ್ ಅಥವಾ ಪ್ರಚಾರ ಸ್ಟ್ರಾಟಜಿನ ಹೇಗೆ ಮಾಡ್ಬೋದು, ಹೇಗೆ ಇದು ಮಾಡ್ಬೋದು ಅಂತ ಹೇಳಿ ತುಂಬಾ ಥ್ಯಾಂಕ್ಸ್.